ಓ ಥ್ಯಾಂಕ್ ಯು ಅಮ್ಮು, ಥ್ಯಾಂಕ್ ಯು ಎಲ್ಲರನ್ನೂ ವೆಲ್ಕಮ್ ಮಾಡ್ಕೊಂಡಿದ್ದಕ್ಕೆ. ಮೊದಲನೇದಾಗಿ ಈ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಇದಕ್ಕೆ ಸಂಬಂಧಿಸಿದಂಥ ಕ್ವಶನ್ ಪೇಪರನ್ನು, ಅದಕ್ಕೆ ಕೀ ಆನ್ಸರ್ಗಳನ್ನು ಕೂಡ ನೋಡೋಣ. ಸೊ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋಗೆ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು. ಸೊ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ಅ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಹೇಳಿದ್ದಾರೆ. ಕಮ್ ಐ ವಿಲ್ ಡ್ರಾಪ್ ಯು ಅಂತಿದೆ ನೋಡಿ. ಅಂದರೆ ಯಾರಾದರೂ ನಿಮಗೆ ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಾಗ ಏನಾಗುತ್ತೆ ಅಮ್ಮ, ಆಫರಿಂಗ್ ಹೆಲ್ಪ್. ಓಕೆ, ಅಂದರೆ ಹೆಲ್ಪ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತ ಅರ್ಥ. ಎರಡನೇದು ಕ್ವಶನ್ ಟ್ಯಾಗ್ ಇದೆ, ಯುವರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟು. ಇಫ್ ದ ಸ್ಟೇಟ್ಮೆಂಟ್ ಇಸ್ ಪಾಸಿಟಿವ್ ಪುಟ್ ನೆಗೆಟಿವ್ ಕ್ವಶನ್ ಟ್ಯಾಗು. ಸೊ ಅಲ್ಲಿ ಆರಿದೆ ಅಮ್ಮ, ಆರಿದೆ ಏನಾಗುತ್ತೆ, ಆರಂಟ್ ಆಗುತ್ತೆ. ಆಮೇಲೆ ಸಬ್ಜೆಕ್ಟ್ ನೌನ್ ಇದ್ರೂ ಕೂಡ ಅದನ್ನು ಪ್ರೊನೌನ್ ಬರ್ಕೋಬೇಕು, ಆರಂಟ್ ದೇ ಆಗುತ್ತೆ. ಓಕೆ, ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಥರ್ಡ್ ಒನ್ನು, ರಾಜೇಶ್ ಮತ್ತು ಸುನಿಲ್ ನಡುವೆ ಕನ್ವರ್ಸೇಷನ್ ಇದೆ ಅಮ್ಮು, ಹೌದಾ? ಸೊ ಆಮೇಲೆ ಇಲ್ಲಿ ಇಫ್ ಕ್ಲಾಸ್ ಇದೆ. ನಿಮಗೊಂದು ಇಫ್ ಕ್ಲಾಸ್ ಗೊತ್ತೇ ಇರುತ್ತೆ. ಥರ್ಡ್ ಕಂಡೀಷನಲ್ ಕೇಳಿದಾಗ ವುಡ್ ಹ್ಯಾವ್ ಅಂತ ಬಂದೇ ಬರುತ್ತೆ, ಮುಂದೆ V3 ಇರುತ್ತೆ. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ವುಡ್ ಹ್ಯಾವ್ ವಾಚ್ಡ್ ಇಟ್ ಅಂತ ಹೇಳಬೇಕು. ಸೊ ವುಡ್ ಹ್ಯಾವ್ ಬರುತ್ತೆ ಅಮ್ಮ, ವುಡ್ ಹ್ಯಾವ್. ಓಕೆ, ಥರ್ಡ್ ಕಂಡೀಷನಲ್ಲಿದೆ, ಹಾಗಾಗಿ ವುಡ್ ಹ್ಯಾವ್ ಪ್ಲಸ್ V3 ಬರುತ್ತೆ. ನೆಕ್ಸ್ಟು ಇಲ್ಲಿ ಇನ್ಫೈನೈಟಿವ್ ಕೇಳಿದ್ದಾರೆ. ಇನ್ಫೈನೈಟಿವ್ ಅಂತಂದರೆ ಇಲ್ಲಿ ಪರ್ಪಸ್ಗೋಸ್ಕರ, ಹೌದಾ? ವಾಟ್ ಪರ್ಪಸ್ ಅಂತಂದಾಗ ಟು ಡೂ ಅಂತ ಬರುತ್ತೆ ನೋಡಿ, ಟು ಡೂ. ಇಲ್ಲಿ ಆನ್ಸರ್ ಕೂಡ ಇದೆ. ಇನ್ನು ಒನ್ ಸಿಲಬಲ್ ಹೊಂದಿರತಕ್ಕಂಥ ವರ್ಡ್ ಯಾವುದಂತ ಕೇಳಿದ್ದಾರೆ, ನೋಡಿದ್ರೆ ಗೊತ್ತಾಗತ್ತೆ. ಫ್ರೀ, ಓನ್ಲಿ ಒನ್ ಸಿಲಬಲ್, ಇಟ್ ಹ್ಯಾಸ್ ಓನ್ಲಿ ಒನ್ ಸಿಲಬಲ್ ಅಮ್ಮ. ಇನ್ನು ಕ್ರೆಡಿಟ್, ನೀವು ಸಾಮಾನ್ಯವಾಗಿ ಕ್ರೆಡಿಟ್ ಕಾರ್ಡ್ ಅಂತ ಬಳಸೇ ಇರ್ತೀರ, ಹೌದಾ? ಹೌದಲ್ಲ, ಕ್ರೆಡಿಟ್ ಕಾರ್ಡ್ ಅಕ್ಷರ, ಹೌದಲ್ಲಪ್ಪ? ಹಾಂ, ಓಕೆ. ಹಾಗಾಗಿ ಕ್ರೆಡಿಟ್ ಕಾರ್ಡ್ ಕೊಲೋಕೇಟಿವ್ ವರ್ಡ್ ಆಗುತ್ತೆ, ಹೌದಾ? ಲೇ ಎಂಪ್ಯಾಸಿಸ್ಸು, ಕ್ರೆಡಿಟ್ ಕಾರ್ಡು, ಪೋಸ್ಟ್ ಕಾರ್ಡು, ಪೋಸ್ಟ್ ಮ್ಯಾನು, ಲ್ಯಾಂಡ್ ಲಾರ್ಡು, ಮತ್ತೆ ಇದು ರ್ಯಾಪಿಡ್ ಗ್ರೋತು, ಸಾಕಷ್ಟು ಬರ್ತವೆ. ಇನ್ನು ನೆಕ್ಸ್ಟು ಆರ್ಟಿಕಲ್ ಹಾಕಂತ ಹೇಳಿದ್ದಾರೆ. ವಿ ರೀಚ್ ದ ಸಿಟಿ ಆಫ್ಟರ್ ದ ಸನ್ಸೆಟ್. ಸೊ ದ ಯಾಕೆ ಬರ್ತದೆ ಅಂತಂದರೆ ಯೂನಿವರ್ಸಲ್ ಟ್ರೂತ್, ಸನ್ರೈಸ್, ಸನ್ಸೆಟ್. ಓಕೆ, ಸೊ ಹಾಗಾಗಿ ಇಲ್ಲಿ ದ ಎಲ್ಲಿ ಇದು ದ ಸಿಟಿ, ಯಾವ ಸಿಟಿ ಅಂತ ಪರ್ಫೆಕ್ಟ್ ಡೆಫಿನೆಟ್ನೆಸ್ ಇದ್ದಲ್ಲಿ ದ ಬರ್ತಮ್ಮ ಅಕ್ಷಯ್. ನೆಕ್ಸ್ಟ್ ಶೂಟೇಬಲ್ ಲಿಂಕರ್ ಕೇಳಿದರೆ, ಲಿಂಕರ್ ನಥಿಂಗ್ ಬಟ್ ಕಂಜಕ್ಷನು. ರವಿ ಬಾಟ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಇದೇನು ಸಾಮಾನ್ಯ ಗೊತ್ತಾಗುತ್ತೆ ಅಕ್ಷಯ್, ಹೌದಲ್ಲ? ಆ್ಯಂಡ್ ವೆಜಿಟೇಬಲ್ಸ್ ಕಂಜಕ್ಷನು, ಹೌದಾ? ಇನ್ನು ದ ಗರ್ಲ್ ಲುಕ್ಡ್ ಆಟ್ ಹರ್ ಫ್ರೆಂಡ್ ಇನ್ ಡಿಸ್ಬಿಲೀಫ್. ಸೊ ಆಟ್ ಬರುತ್ತೆ. ಆಟ್ ಅಂದ್ರೆ ಏನು, ಕಡೆಗೆ, ಹೌದಾ? ಆಟ್ ಮತ್ತೆ ಯೂಸ್ ಮಾಡ್ತಾರೆ ಗೊತ್ತಾ ಅಕ್ಷಯ್? ಸ್ಮಾಲರ್ ಲೊಕ್ಯಾಲಿಟಿ ಇದೆಲ್ಲ, ಹೌದಾ? ಸೊ ಇಲ್ಲಿ ಆಟ್ ಯಾಕೆ ಬಂದಿದೆ ಅಂತಂದ್ರೆ ತನ್ನ ಫ್ರೆಂಡ್ ಕಡೆಗೆ ಅಂದಂಗ, ಹೌದಾ? ಅದಕ್ಕೆ ಆಟ್ ಬಂದಿದೆ. ಬಹಳ ಜನ ಸ್ಟೂಡೆಂಟ್ಸ್ ಇಲ್ಲೇ ತಪ್ತಾರೆ, ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಅದು ಆನ್ಸರ್ ಬರುತ್ತೆ ಅಕ್ಷಯಮ್ಮ. ನೆಕ್ಸ್ಟ್ ವರ್ಬ್ ಕೇಳಿದ್ದಾರೆ, ಕರೆಕ್ಟ್ ಫಾರ್ಮ್ ಆಫ್ ವರ್ಬ್. ನವೇ ಡೇಸ್ ಅರ್ಜುನ ಗೋ ಕೊಟ್ಟಿದ್ರು, ಗೋಸ್ ಟು ಸ್ಕೂಲ್ ರೆಗ್ಯುಲರ್ಲಿ. ಯಾಕೆ ಗೋಸ್ ಬಂತಂದ್ರೆ ಇಲ್ಲ ಅಕ್ಷಯ್? ಅರ್ಜುನ್ ಗೋಸ್ ಟು ಸ್ಕೂಲ್ ರೆಗ್ಯುಲರ್ಲಿ. ಓಕೆ, ಥ್ಯಾಂಕ್ ಯು ಅಕ್ಷಯ್ ರಿಮೈಂಡಿಂಗ್ ಮೀ. ಇಲ್ಲಿ ಯಾಕೆ ಗೋಸ್ ಬಂತು ಅಂತಂದ್ರೆ ನೋಡಿ, ರೆಗ್ಯುಲರ್ಲಿ ಅಂತಿದೆ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಎಲ್ಲಿ ಬಳಸ್ತೀವಿ ಗೊತ್ತಾ? ಎವ್ರಿ ಡೇ, ಎವ್ರಿ ಮಂತ್, ಎವ್ರಿ ಹವರ್, ಹಿಂಗ ಪರ್ಫೆಕ್ಟ್ ಅಲ್ಲಿ ಒಂದು ಟೈಮ್ ಹೇಳ್ತಾ ಇದ್ರೆ ಅಂತಂದ್ರೆ, ಸೊ ಅಲ್ಲಿ ಏನಾಗುತ್ತೆ, ನೀವು ಕಂಟಿನ್ಯೂಟಿ ಇರ್ತದೆ. ಕಂಟಿನ್ಯೂಟಿ ಇರೋದ್ರಿಂದ ಅಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತಾ ಇರ್ತೀವಿ. ಸೊ ಹಾಗಾಗಿ ಅರ್ಜುನ್ ಇದೇನಾಗುತ್ತೆ ಗೊತ್ತಾ ಅಕ್ಷಯ್? ಹಿ ಅತ್ತಾಗತ್ತೆ, ಹೌದಾ? ಹಿ ಗೋಸ್ ಆಗ್ಬೇಕಲ್ವಾ? ಸೊ ಹಾಗಾಗಿ ಗೋಸ್ ಬರ್ತಾ ಇದೆ. ನೆಕ್ಸ್ಟ್ ದ ಟೆಂಪಲ್ಸ್ ಆಟ್ ಹಂಪಿ ಆರ್ ಮ್ಯಾಗ್ನಿಫಿಸೆಂಟ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಇದು ಎಡ್ಜೆಕ್ಟಿವ್. ಯಾಕೆ ಎಡ್ಜೆಕ್ಟಿವ್ ಅಂತ ಕೇಳಿದರೆ ಬಹಳ ಜನ ಕೇಳ್ತಾರೆ, ಸರ್ ಯಾಕೆ ಎಡ್ಜೆಕ್ಟಿವ್ ಆಗುತ್ತೆ ಅಂತಂದ್ರೆ ಅಕ್ಷಯ್ ಒಂದು ಕಾರಣ ಇದೆ. ಏನ್ ಗೊತ್ತಾ? ನೋಡಿ, ದ ಟೆಂಪಲ್ಸ್ ಆಟ್ ಹಂಪಿ ಅಂತಿದೆ. ಅದು ಅಂದ್ರೆ ಎದ್ರ ಬಗ್ಗೆ ಹೇಳಾಕತ್ತಾರೆ ನೀವು? ಹಂಪಿ ದೇವಾಲಯಗಳ ಬಗ್ಗೆ ಹೇಳ್ತಾ ಇದ್ದೀರಾ. ಹಂಪಿ ದೇವಾಲಯಗಳಂತಂದ್ರೆ ಅದು ನೌನು.
ನೌನನ್ನ ಡಿಸ್ಕ್ರೈಬ್ ಮಾಡ್ತಕ್ಕಂಥ ಫ್ಯಾಕ್ಟರ್ ಯಾವ್ದು ಇಲ್ಲಿ ಮ್ಯಾಗ್ನಿಫಿಸೆಂಟ್. ಸೊ ಹಾಗಾಗಿ ಕ್ವಶನ್ ಬಂದಿದ್ದು ಏನು ಅಂತಂದ್ರೆ ಪವನ್ ಈಸ್ ಎ ಗುಡ್ ರೈಡರ್ ಅಂತ ಕೇಳಿದ್ರು. ಪವನ್ ಈಸ್ ಎ ಗುಡ್ ರೈಡರ್. ಪವನ್ ಈಸ್ ಎ ಗುಡ್ ರೈಡರ್ ಅಂದಾಗ ಅವರು ಗುಡ್ ಅಂಡರ್ಲೈನ್ ಮಾಡಿದ್ದಿಲ್ಲ, ರೈಡರ್ ಅಂಡರ್ಲೈನ್ ಮಾಡಿದ್ರು. ಗುಡ್ ಅಂಡರ್ಲೈನ್ ಮಾಡಿದ್ರೆ ಡೆಫಿನೆಟ್ ಆಗಿ ಎಡ್ಜೆಕ್ಟಿವ್ ಹಾಕಿತ್ತು. ಯಾಕಂದ್ರೆ ಪವನ್ ಎಂತ ರೈಡರ್ ಅಂತ ಗುಡ್ ಹೇಳುತ್ತೆ. ಬಟ್ ಅವ್ರು ರೈಡರ್ ಮಾಡಿರೋದ್ರಿಂದ ನೌನ್ ಹಾಕುತ್ತೆ ಅದು. ಹೌದಾ? ನೌನ್ ಡಿಸ್ಕ್ರೈಬ್ ಫ್ಯಾಕ್ಟರ್ ಯಾವುದು ಗುಡ್. ಸೊ ಹಾಗಾಗಿ ಬಟ್ ಇಲ್ಲೇನಾಗುತ್ತೆ ಅಂತಂದ್ರೆ ಮ್ಯಾಗ್ನಿಫಿಸೆಂಟ್ ವರ್ಣಿಸ್ತಾ ಇದೆ ಹಂಪಿ ಟೆಂಪಲ್ಸ್ ಅನ್ನ. ಸೊ ಹಾಗಾಗಿ ಅದು ಎಡ್ಜೆಕ್ಟಿವ್ ಆಗುತ್ತೆ. ನೆಕ್ಸ್ಟ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಅಂತ ಹೇಳಿದ್ದಾರೆ. ದ ಸೈಂಟಿಸ್ಟ್ ವರ್ ಸಕ್ಸಸ್ ಅಂತ ಕೊಟ್ಟಿದ್ರು. ಅದು ಏನಾಗುತ್ತೆ ಅಂತಂದ್ರೆ ಸಕ್ಸಸ್ಫುಲ್ ಇನ್ ದೇರ್ ಎಫರ್ಟ್ಸ್ ಟು ಫೈಂಡ್ ಎ ಕ್ಯೂರ್ ಫಾರ್ ದ ಡಿಸೀಸ್. ಅಕ್ಷಯ್ ಸಕ್ಸಸ್ಫುಲ್ ಆಗುತ್ತೆ ಅಮ್ಮು. ನೆಕ್ಸ್ಟ್ ಸರ್ಚ್ ಅನ್ನ ವರ್ಬ್ ಆಗಿ ಬಳಸ್ರಿ ಅಂತ ಹೇಳಿದ್ದಾರೆ. ಏನ್ ಕಷ್ಟ ಏನಿಲ್ಲ ಇದರಲ್ಲಿ. ಏನು ಐ ಸರ್ಚ್ ಎ ಬಾಕ್ಸ್ ಅಂತ ಹೇಳ್ರಿ, ಐ ಸರ್ಚ್ ಎ ಪೆನ್ ಅಂತ ಹೇಳ್ರಿ, ಐ ಸರ್ಚ್ ಎ ಮ್ಯಾಪ್ ಅಂತ ಹೇಳ್ರಿ. ಎಷ್ಟೊಂದು ಬರ್ತಾವ. ಇಷ್ಟು ಯಾವ್ದು ನಿಮ್ಗೆ ಬರ್ಯಾಕ್ ಬರ್ಲಿಲ್ಲ ಅಂದ್ರೂ ಐ ಸರ್ಚ್ ವರ್ಲ್ಡ್ ಮ್ಯಾಪ್ ಅನ್ಬೋದು. ಅಕ್ಷಯ್ ಇಷ್ಟು ಯಾವ್ದು ಬರ್ಯಾಕ್ ಬರ್ಲಿಲ್ಲ ಅಂದ್ರೂ ಕೂಡ ಜಸ್ಟ್ ಯು ಸೇ ಐ ಸರ್ಚ್. ಐ ಸರ್ಚ್ ಅಂದ್ರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಅದ, ಯಾರು ತಪ್ಪನ್ನಲ್ಲ ಅದನ್ನ. ಇನ್ ನೆಕ್ಸ್ಟ್ ನೋಡಿ, ಊಟಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಹಿಲ್ ಸ್ಟೇಷನ್. ಐ ಸರ್ಚ್ ಇಟ್. ಓಕೆ ಅಕ್ಷಯ್ ಅಟ್ಯಾಕ್ ಗೊತ್ತಿ ಕುಡಿತು. ಬರೀ ಐ ಸರ್ಚ್ ಅಂದ್ರೆ ಸೆಂಟೆನ್ಸ್ ಮುಗೀತ್ ನಿಂದು. ಡೋಂಟ್ ಬರೀ ಸೇ ಐ ಸರ್ಚ್, ನೋ ಪ್ರಾಬ್ಲಮ್. ಓಕೆ ನೆಕ್ಸ್ಟ್, ಊಟಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಹಿಲ್ ಸ್ಟೇಷನ್ ಇನ್ ಸೌತ್ ಇಂಡಿಯಾ. ಇದನ್ನ ಸೂಪರ್ಲೇಟಿವ್ ಮಾಡ್ರಿ ಅಂತ ಕೇಳಿದ್ದಾರೆ. ನಾ ಪದೇ ಪದೇ ಹೇಳ್ತಾ ಇರ್ತೀನಿ ನನ್ನ ವಿಡಿಯೋಗಳಲ್ಲಿ. ಏನು ಇದಕ್ಕೊಂದು ಫಾರ್ಮುಲಾ ಫಾಲೋ ಮಾಡಿ ಅಂತ. ಯು ಹ್ಯಾವ್ ಟು ಫಾಲೋ ದ ಫಾರ್ಮುಲಾ. ಏನು ಈಗ ಊಟಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಹಿಲ್ ಸ್ಟೇಷನ್ ಇನ್ ಸೌತ್ ಇಂಡಿಯಾ ಅಂತಂದ್ರೆ ಇದು ಏನಾಗುತ್ತೆ, ಕಂಪ್ಯಾರೇಟಿವ್ ಆಗುತ್ತೆ. ಅವನೇನು ಹೇಳಿದಾನೆ, ಸೂಪರ್ಲೇಟಿವ್ ಮಾಡತ್ತಂದಾನೆ. ಸೂಪರ್ಲೇಟಿವ್ ಮಾಡಂದಾಗ ಬಹಳ ಸುಲಭ ರೀ. ಏನು ಸಬ್ಜೆಕ್ಟ್ ಬರ್ಕೋಬೇಕು, ಪ್ಲಸ್ ಆಕ್ಸಿಲರಿ ಬರ್ಕೋಬೇಕು, ಪ್ಲಸ್ ದ ಅಂತ ಬಳಕೆ ಮಾಡಲೇಬೇಕು. ಯಾಕಂತಂದ್ರೆ ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ ವಿ ಆಲ್ವೇಸ್ ಯೂಸ್ ದ ಆರ್ಟಿಕಲ್. ನಾವು ನೋಡಿ, ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ ವಿ ಆಲ್ವೇಸ್ ಯೂಸ್ ದ ಆರ್ಟಿಕಲ್. ಆಮೇಲೆ ನೆಕ್ಸ್ಟ್ ಅಕ್ಷಯ್ ಅಲ್ಲಿಗ ಸೂಪರ್ಲೇಟಿವ್ ಫಾರ್ಮ್ ಬರೀಬೇಕಾಗತ್ತೆ. ಕೂಲರ್ದು ಕೂಲೆಸ್ಟ್ ಆಗತ್ತೆ. ದೆನ್ ಏನಂತಂದ್ರೆ ಯು ಹ್ಯಾವ್ ಟು ರೈಟ್ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಹಂಗಾದ್ರೆ ಏನಾಗುತ್ತೆ ಟೋಟಲ್ ಆನ್ಸರು, ಊಟಿ ಈಸ್ ದ ಕೂಲೆಸ್ಟ್ ಹಿಲ್ ಸ್ಟೇಷನ್ ಇನ್ ಸೌತ್ ಇಂಡಿಯಾ ಅಂತ ಆಗತ್ತೆ. ಇನ್ನು ಬಹಳ ಜನ ಕೇಳ್ತಾ ಇರ್ತಾರೆ ನನಗೆ, ಏನು ಸರ್ ವಾಟ್ ಈಸ್ ದ ಪಾಸಿಟಿವ್ ಫಾರ್ಮ್ ಆಫ್ ದಿಸ್ ಒನ್ ಅಂತೇಳಿ. ಪಾಸಿಟಿವ್ ಡಿಗ್ರಿ ಬರೀಬೇಕಾದ್ರೆ ನಿಮ್ಗೊಂದು ಫಾರ್ಮುಲಾ ಗೊತ್ತಿರಬೇಕು. ಏನು ಗೊತ್ತಾ ಅಕ್ಷಯ್, ನೋ ಅದರ್ ಅಂತ ಸ್ಟಾರ್ಟಿಂಗ್ ಯೂಸ್ ಮಾಡಬೇಕು. ಏಯ್ ಗಪ್ಪ ಅಕ್ಷಯ್, ಅಮ್ಮು ಗಪ್ಪ, ಅಮ್ಮು ಬಿಡು ಅಕ್ಷಯ್, ನೋ ಅದರ್ ಅಂತ ಸ್ಟಾರ್ಟಿಂಗ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಏನು ಅಂತಂದ್ರೆ ನೋ ಅದರ್ ನೋಡಿ, ನೋ ಅದರ್ ಯೂಸ್ ಮಾಡಿ. ನೆಕ್ಸ್ಟ್ ಆಬ್ಜೆಕ್ಟ್ ಯೂಸ್ ಮಾಡಿ. ಯಾವುದು ಆಬ್ಜೆಕ್ಟ್ ಯಾವ್ದಿದೆ ಇಲ್ಲಿ, ಹಿಲ್ ಸ್ಟೇಷನ್ ಇನ್ ಸೌತ್ ಇಂಡಿಯಾ. ನೋ ಅದರ್ ಹಿಲ್ ಸ್ಟೇಷನ್ ಇನ್ ಇಂಡಿಯಾ ಈಸ್ ಆಸ್ ಕೂಲ್ ಆಸ್ ಊಟಿ. ಇಷ್ಟೇ. ಹಂಗಾದ್ರೆ ಫಾರ್ಮುಲಾ ಏನು ಅಂತಂದ್ರೆ ನೋ ಅದರ್ ಪ್ಲಸ್ ಏನು ಇದು ಆಬ್ಜೆಕ್ಟ್ ಬರ್ಕೋಬೇಕು. ನೆಕ್ಸ್ಟ್ ಆಬ್ಜೆಕ್ಟ್, ಹೌದಾ? ನೆಕ್ಸ್ಟ್ ಏನು ಅಂತಂದ್ರೆ ಆಕ್ಸಿಲರ್ ಬರ್ಕೋ. ಈಸ್ ಬರ್ಕೋರಿ, ವಾಸ್ ಬರ್ಕೋರಿ. ವರ್ ಇತ್ತಂದ್ರೆ ವರ್ ಬರೀರಿ, ಆರ್ ಇತ್ತಂದ್ರೆ ಆರ್ ಬರೀರಿ. ಓಕೆ, ಆಕ್ಸಿಲರ್ ಬರ್ಕೋಬೇಕು. ನೆಕ್ಸ್ಟ್ ಏನು ಆಸ್ ಬರ್ಕೋಬೇಕು, ಹೌದಾ? ನೆಕ್ಸ್ಟ್ ಕೂಲರ್ ಪಾಸಿಟಿವ್ ಫಾರ್ಮ್ ಏನಕ್ಕಂತಂದ್ರೆ ಕೂಲ್, ಓನ್ಲಿ ಕೂಲ್. ನೆಕ್ಸ್ಟ್ ಆಸ್ ಬರೀರಿ. ನೆಕ್ಸ್ಟ್ ಏನು ಅಂತಂದ್ರೆ ಊಟಿ ಬರ್ಕೊಳ್ಳಿ, ಅಂದ್ರೆ ಸಬ್ಜೆಕ್ಟ್ ಬರ್ಕೊಳ್ಳಿ. ಇಷ್ಟೇ ಬರೆದ್ರೆ ಮುಗೀತು ಪಾಸಿಟಿವ್ ಫಾರ್ಮ್. ಓಕೆ ಅಕ್ಷು. ಇನ್ನು ಪ್ಯಾಸಿವ್ ವಾಯ್ಸ್ ಕೇಳಿದರೆ ನಾನು ಭಾಳ ಸಲ ಹೇಳಿದ್ದೇನೆ. ಏನು ದ ಚೀಫ್ ಗೆಸ್ಟ್ ಡಿಸ್ಟ್ರಿಬ್ಯೂಟೆಡ್ ದ ನೋಟ್ಬುಕ್ಸ್ ಅಂತ ಹೇಳ್ತಾರೆ. ಏನಿದು, ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ, ಹೌದಾ? ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅಟ್ ದ ಟೈಮ್ ಆಫ್ ಚೇಂಜಿಂಗ್ ಆಕ್ಟಿವ್ ಟು ಪ್ಯಾಸಿವ್ ಡೋಂಟ್ ಚೇಂಜ್ ದ ಟೆನ್ಸ್ ಫಾರ್ಮ್. ಯಾವುದೇ ಕಾರಣಕ್ಕೂ ಟೆನ್ಸ್ ಫಾರ್ಮ್ನ ಚೇಂಜ್ ಮಾಡಲೇಬೇಡಿ. ಈಗೇನಾಗುತ್ತೆ, ದ ಚೀಫ್ ಗೆಸ್ಟ್ ಡಿಸ್ಟ್ರಿಬ್ಯೂಟೆಡ್ ದ ನೋಟ್ಬುಕ್ಸ್ ಅಂತಂದ್ರೆ ಇದು ಸಿಂಪಲ್ ಪಾಸ್ಟ್ ಇದೆ. ನೀವು ಪ್ಯಾಸಿವ್ ವಾಯ್ಸ್ನ ಬರ್ದಾಗೂ ಕೂಡ ಅಮ್ಮು ಅದು ಕೂಡ ಆಕ್ಟಿವ್ಸ್ನಾಗ ಇರಬೇಕು. ಸಾರಿ, ಏನು ಸಿಂಪಲ್ ಪಾಸ್ಟ್ನಾಗ ಇರಬೇಕು. ಹಂಗಾದ್ರೆ ಏನಾಗುತ್ತೆ, ಇದಕ್ಕೊಂದು ಫಾರ್ಮುಲಾ ಇದೆ. ಏನು ಅಂತಂದ್ರೆ ಆಬ್ಜೆಕ್ಟ್ ಫಸ್ಟ್ ಬರ್ಕೋಬೇಕು. ನೆಕ್ಸ್ಟ್ ಏನು ಅಂತಂದ್ರೆ ನೀವು ವಾಸ್ ಆರ್ ವರ್ ಬರ್ಕೋಬೇಕು. ಡಿಪೆಂಡ್ ಅಪಾನ್ ನ್ಯೂ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಹೌದಾ? ವಾಸ್ ಆರ್ ವರ್ ಬರ್ಕೋಬೇಕು. ನೆಕ್ಸ್ಟ್ ಏನು ಅಂತಂದ್ರೆ ಮೇನ್ ವರ್ಬ್ದು V3 ಫಾರ್ಮ್ ಬರ್ಕೋಬೇಕು. ದೆನ್ ಯು ಪುಟ್ ಬೈ, ದೆನ್ ಯು ಪುಟ್ ಸಬ್ಜೆಕ್ಟ್. ಸೊ ಹಾಗಾಗಿ ಇಲ್ಲೇನಾಗುತ್ತೆ ನೋಡಿ, ದ ನೋಟ್ ಬುಕ್ಸ್ ವರ್ ಆಗುತ್ತೆ. ವರ್ಬ್ ಯಾಕಾಗುತ್ತೆ ಅಂದ್ರೆ ನ್ಯೂ ಸಬ್ಜೆಕ್ಟ್ ಪ್ಲೂರಲ್ ಇದೆ ಅಕ್ಷಯ್. ಸೊ ಹಾಗಾಗಿ ವರ್ ಬಂದಿದೆ ಅಲ್ಲಿ. ದ ನೋಟ್ ಬುಕ್ಸ್ ವರ್ ಇದೆಯಲ್ಲ, ವರ್ ಇದೆಯಲ್ಲ ಅಲ್ಲಿ.
ವೇರ್ ಅನ್ನಬಾರ್ದಪ್ಪ, ಯು ಸೇ ವರ್, ಡೋಂಟ್ ಸೇ ವೇರ್. ಓಕೆ, ಪ್ರೊನೌನ್ಸಿಯೇಷನ್ ವರ್ ಅದು. ಓಕೆ, ದ ನೋಟ್ಬುಕ್ಸ್ ವರ್. ಆಮೇಲೆ ಡಿಸ್ಟ್ರಿಬ್ಯೂಟೆಡ್ V3 ಫಾರ್ಮ್ ಏನಾಗುತ್ತೆ ಗೊತ್ತಾ? V3ನೇ ಡಿಸ್ಟ್ರಿಬ್ಯೂಟೆಡ್. ಸೊ ಹಾಗಾಗಿ ಯು ಪುಟ್ V3 ಡಿಸ್ಟ್ರಿಬ್ಯೂಟೆಡ್, ದೆನ್ ಯು ಪುಟ್ ಬೈ, ದೆನ್ ಯು ಪುಟ್ ಸಬ್ಜೆಕ್ಟ್. ಸೊ ದೆನ್ ಯು ಪುಟ್ ಅದೇ ಏನಾಗುತ್ತೆ, ದ ಚೀಫ್ ಗೆಸ್ಟ್ ಅಂತ ಆಗತ್ತೆ. ನೀವು ಸಬ್ಜೆಕ್ಟ್ ಅಂತ ಹೇಳ್ಬೋದು ನಾವು. ಸೊ ಈಗ ಈ ರೀತಿ ಬರಿಬಹುದು. ಇನ್ನು ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಬಹಳ ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ, ಯಾವ ರೀತಿ ರಿಪೋರ್ಟೆಡ್ ಸ್ಪೀಚ್ ಅನ್ನ ಬರಿಬೇಕು ಅಂತ. ಅಂದ್ರೆ ರಿಪೋರ್ಟೆಡ್ ಸ್ಪೀಚ್ ನಥಿಂಗ್ ಬಟ್ ಅಕ್ಷಯ್ ಇಂಡೈರೆಕ್ಟ್ ಸ್ಪೀಚ್. ಓಕೆ ಅಕ್ಷಯ್, ಅಮ್ಮು ಇಂಡೈರೆಕ್ಟ್ ಸ್ಪೀಚ್. ಇಲ್ಲಿ ನಾನು ಎರಡೂ ಹೇಳ್ತೀನಿ ಉತ್ತರ. ನಾನು ಅಲ್ಲಿ ಒಂದೇ ಕೊಟ್ಟಿರೋದು, ಬಟ್ ಎರಡೂ ಹೇಳ್ತೀನಿ. ಅವ್ರು ಏನ್ ಕೇಳಿದ್ದಾರೆ, ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಟುಮಾರೋ, ಇದ್ರದ್ದು ರಿಪೋರ್ಟೆಡ್ ಫಾರ್ಮ್ ಅಂತ ಕೇಳಿದ್ದಾರೆ. ನೋಡಿ, ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಟುಮಾರೋ ಅಂತಂದ್ರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿದೆ, ಹೌದಾ? ಸೊ ನೋಡ್ರಿ, ಇದು ಅಸರ್ಟಿವ್ ಸೆಂಟೆನ್ಸ್ ಐತೆ. ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ನೀವು ಏನು ಬಳಸಬೇಕು ಅಂತ ಕೇಳಿದ್ರೆ, ಬಿಟ್ವೀನ್ ಟೂ ಕನ್ವರ್ಸೇಷನ್ ಇತ್ತಂದ್ರೆ ನೀವು ಟೋಲ್ಡ್ ಅಂತ ಬರೀಲೇಬೇಕು. ಆಮೇಲೆ ಆಫ್ಟರ್ ರಿಪೋರ್ಟಿಂಗ್ ವರ್ಬ್ ಯು ಹ್ಯಾವ್ ಟು ಯೂಸ್ ದ್ಯಾಟ್, ನೀವು ದ್ಯಾಟ್ ಬಳಸಲೇಬೇಕಾಗತ್ತೆ. ನೆಕ್ಸ್ಟು ನಿಮ್ಗೆ ಗೊತ್ತಿರಲಿ, ಡೈರೆಕ್ಟ್ದಿಂದ ಇಂಡೈರೆಕ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದು ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಅದನ್ನೇ ಮಾಡಿದ್ದೀವಿ ನಾವು. ಏನು, ರಾಜ್ ಟೋಲ್ಡ್ ರಾಘವ್, ದ್ಯಾಟ್ ಅಂತೂ ಬಳಸಲೇಬೇಕಾ, ಅಸರ್ಟಿವ್ ಸೆಂಟೆನ್ಸ್ ಇದೆ. ದೆನ್ ಐ ಇದ್ರೆ ಏನಾಗತ್ತೆ, ಇಬ್ರು ಹುಡುಗರಾಗಿರೋದ್ರಿಂದ ಪ್ರಾಬ್ಲಮ್ ಇಲ್ಲ ನಿಮಗೆ. ಹಿ ಆಮ್ ಇದ್ರೆ ವಾಸ್ ಆಗುತ್ತೆ, ಯಾಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ರೆ ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಹಿ ವಾಸ್ ಗೋಯಿಂಗ್ ಟು ಡೆಲ್ಲಿ. ಟುಮಾರೋ ಇದ್ದಿದ್ದು ದ ನೆಕ್ಸ್ಟ್ ಡೇ ಅಂತ ಆಗ್ತದ, ಅಥವಾ ದ ಫಾಲೋಯಿಂಗ್ ಡೇ ಅಂತ ಕೂಡ ಆಗತ್ತೆ. ಯಾವ್ದು ಬೇಕಾದ್ ಒಂದು ಬರೀರಿ, ದ ನೆಕ್ಸ್ಟ್ ಡೇ ಅಂತ ಬರೀರಿ ಅಥವಾ ದ ಫಾಲೋಯಿಂಗ್ ಡೇ. ದ ಮಾತ್ರ ಬರೀದ್ ಮರಿಬೇಡಿ. ಇನ್ನು ಎರಡನೇದು ಏನು ಅಂತಂದ್ರೆ, ಅಲ್ಲಿ ಇನ್ನೊಂದು ಕೇಳಿದಾರೆ ನೋಡಿ, ವೆನ್ ಆರ್ ಯು ಗೋಯಿಂಗ್ ಟು ಡೆಲ್ಲಿ ಅಂತ ಕೇಳಿದ್ದಾರೆ ಅಕ್ಷಯ್. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ, ಅದನ್ನು ಕೂಡ ನಾನು ಉತ್ತರ ಹೇಳ್ತೀನಿ ಇಲ್ಲಿ. ನೋಡಿ, ರಾಘವ್ ಯಾರಿಗೆ ಕೇಳ್ತಾ ಇದ್ದಾನ್ರಿ, ರಾಜ್ ಕೇಳ್ತಾ ಇದ್ದಾನೆ. ಸೊ ನೋಡಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ನೀವು ಏನು ಡೈರೆಕ್ಟ್ ಇಂಡೈರೆಕ್ಟ್ ಮಾಡ್ತಾ ಸಂದರ್ಭದಲ್ಲಿ ಕೆಲವೊಂದು ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗತ್ತೆ. ಏನು, ಯೂಸ್ ಸ್ಪೆಷಲ್ ರಿಪೋರ್ಟಿಂಗ್ ವರ್ಬ್ಸ್. ಯಾವ್ಯಾವು? ಆಸ್ಕ್ಡ್, ಕ್ವಶನ್ಡ್, ಎನ್ಕ್ವೈರ್ಡ್. ಇವು ಮೂರಲ್ಲಿ ಯಾವ್ದಾರು ಒಂದು ಯೂಸ್ ಮಾಡಿ. ಅವನೇ ಕೊಟ್ಟಿರ್ತಾನೆ, ಸುಮ್ಮನೆ ನೆನಪಿರಲಿ ನಿಮಗೆ. ಆಸ್ಕ್ಡು, ಕ್ವಶನ್ಡು, ಎನ್ಕ್ವೈರ್ಡ್ ಒಂದು. ಇನ್ನು ಸೆಕೆಂಡ್ ಪಾಯಿಂಟ್ ಏನು ಅಂತಂದ್ರೆ, ನೀವು ಎಲ್ಲಿ ಅಸರ್ಟಿವ್ ಸೆಂಟೆನ್ಸ್ ದ್ಯಾಟ್ ಅಂತ ಬಳಸಿರಲ್ಲ ಆಫ್ಟರ್ ರಿಪೋರ್ಟಿಂಗ್ ವರ್ಬ್, ಇಲ್ಲಿ ಹಿಯರ್ ಯು ಡೋಂಟ್ ಯೂಸ್ ದ್ಯಾಟ್, ನೀವು ದ್ಯಾಟ್ ಬಳಸಲೇಬೇಡಿ. ಎರಡನೇ ಪಾಯಿಂಟು. ಪಾಯಿಂಟ್ ನಂಬರ್ 3. ಮೂರನೇ ಪಾಯಿಂಟ್ ಏನು ಅಂತಂದ್ರೆ, ಇಫ್ ದ ಸ್ಟೇಟ್ಮೆಂಟ್ ಬಿಗಿನ್ಸ್ ವಿತ್ ಏನು ಕ್ವಶನ್ ವರ್ಡ್. ಕ್ವಶನ್ ವರ್ಡ್ ಅಂದ್ರೆ ಈಗ ವೆನ್, ವೈ ಇಂಥ ಯಾವ ಬಂದಿರ್ತಾವೆ, WH ವರ್ಡ್ ಸುಳ್ಳಾಗಿರ್ತೈತೆ ತಿಳ್ಕೊಂಡು ನೀವು. ಸೊ ನೀವು ಏನು ಮಾಡಬೇಕು, ಅದನ್ನು ರಿಮೂವ್ ಮಾಡಬೇಡಿ, ಡೋಂಟ್ ರಿಮೂವ್ ಇಟ್. ಮೂರನೇದು. ಪಾಯಿಂಟ್ ನಂಬರ್ 4, ಅಲ್ಲಿ ಸೆಂಟೆನ್ಸ್ ಏನಿದೆ ಅದರದ್ದು ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ರೆ ಪಾಸ್ಟ್ ಕಂಟಿನ್ಯೂಸ್ ಬರ್ಕೊಳ್ಳಿ. ಸೊ ಇದು ವೆನ್ ಆರ್ ಯು ಗೋಯಿಂಗ್ ಟು ಡೆಲ್ಲಿ ಅಂತಂದ್ರೆ ಡೆಫಿನೆಟ್ಲಿ ಇಟ್ಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್, ಇದನ್ನು ನೀವು ಪಾಸ್ಟ್ ಕಂಟಿನ್ಯೂಸ್ ಆಗಿ ಬರೀಬೇಕಾಗುತ್ತೆ. ಹಾಗಾದ್ರೆ ಆನ್ಸರ್ ಏನು ಅಕ್ಷಯ್? ರಾಘವ್ ಆಸ್ಕ್ಡ್ ರಾಜ್. ಓಕೆ, ರಾಘವ್ ಆಸ್ಕ್ಡ್ ರಾಜ್. ವೆನ್ ಅಂತೂ ಹಂಗೆ ಬರ್ಕೋಬೇಕಾ, ಆಸ್ ಪರ್ ಅವರ್ ರೂಲ್. ವೆನ್ ನೋ ಯು ಆರ್ ಆಗಲ್ಲ, ಯು ಇದ್ದದ್ದು ಹಿ ಆಗತ್ತೆ. ಯಾಕಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಬರ್ಕೋಬೇಕು. ಕೆಲವು ಡೈರೆಕ್ಟ್ ಇಂಡೈರೆಕ್ಟ್ ಚೇಂಜ್ ಆಗ್ತವೆ. ವೆನ್ ಹಿ ವಾಸ್ ಗೋಯಿಂಗ್ ಟು ಡೆಲ್ಲಿ. ಓಕೆ, ವೆನ್ ಹಿ ವಾಸ್ ಗೋಯಿಂಗ್ ಟು ಡೆಲ್ಲಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ವಿಲ್ ಗೋ ಟು ಏನು, ಎಡಿಟಿಂಗ್ ಪ್ಯಾರಾಗ್ರಾಫ್. ಇಲ್ಲೇನಂತ ಸಫರ್ ಆಗ್ತಕ್ಕಂಥ ಸಂದರ್ಭ ಇರಲ್ಲ. ನರೇಂದ್ರ ಅಂಡರ್ಸ್ಟ್ಯಾಂಡ್ ಕೊಟ್ಟಿದ್ರು, ನಾನು ಅಂಡರ್ಸ್ಟುಡ್ ಮಾಡಿದ್ದೀನಿ. ಯಾಕೆ ಅಂತಂದ್ರೆ ಆಲ್ರೆಡಿ ಹ್ಯಾಪನ್ ಸ್ಟೋರಿ ಇರೋದ್ರಿಂದ ಪಾಸ್ಟ್ ಟೆನ್ಸ್ನಾಗ ಬರೀಬೇಕು. ಓಕೆನಾ? ಎಲ್ಲರಿಗೂ ಅಂಡರ್ಸ್ಟುಡ್ ಅದು, ಇದು ಕೂಡ ಅಂಡರ್ಸ್ಟುಡ್ ಎಲ್ಲರಿಗೂ ಅಕ್ಷಯ್ ಏನಂತೀವಿ. ಆ್ಯಂಡ್ ಎಡ್ವರ್ಬಿಯಲ್ ಮಿಸ್ಟೇಕ್ ಅಂತ ನಿಮ್ಗೆ ಏನಾದರೂ ಎಕ್ಸಾಮ್ದಾಗ ಕೇಳಿದ ಅಂತ ಇಟ್ಕೊಳ್ಳ ಅಕ್ಷಯ್, ಒಂದು ಮಾತು ಹೇಳ್ತೀನಿ, ಯು ಆಲ್ವೇಸ್ ಅಪ್ಲೈ LY. ನಿಮ್ಗೆ ಗೊತ್ತಿರಲಿ, ಮೋಸ್ಟ್ ಆಫ್ ದ ಎಡ್ವರ್ಬ್ಸ್ ದೇ ಎಂಡ್ ವಿತ್ LY. ಸೊ ಹಾಗಾಗಿ ನಿಮಗೆ ಎಲ್ಲಾದರೂ SLC ನಾ ಅಕ್ಷಯ್ ನೋಡಿದ್ದೀನಿ, ಎಲ್ಲ ಕ್ವಶನ್ ನೋಡಿದ್ದೀನಿ, ಅಲ್ಲೆಲ್ಲ ಈ LYನ ಬರೀತಾರೆ, LYನೂ ಕೇಳಿರ್ತಾರೆ. ಎಡ್ವರ್ಬಿಯಲ್ ಫಾರ್ಮ್ ಬರ್ತಂದ್ರೆ ನೀವು ಎಲ್ಲೇ LY ಬರ್ತದೆ ತಿಳ್ಕೊಬೇಕು ಅಷ್ಟೇ. ಎಡ್ವರ್ಬ್ ಬರ್ತದೆ, ಅದಕ್ಕೆ LY ಹಚ್ಚಬೇಕು. ಇದು ಹಚ್ಚಿದೆ ನೋಡಿ, ಗ್ರ್ಯಾಜುವಲ್ ಅದು ಕೊಟ್ಟಿದ್ರು, ನಾನು ಏನು ಮಾಡಿದ್ದೀನಿ ಅಕ್ಷಯ್, ಅದನ್ನು ಗ್ರ್ಯಾಜುವಲ್ ಅಂತ ಮಾಡಿದ್ದೀನಿ. ಓಕೆ, ಇನ್ನು ಕ್ವಶನ್ಸ್ ಬರೋಣ. ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಲಾ ಮಿನಿಸ್ಟರ್ ಅಂತ ಕೇಳ್ತಾರೆ. ಯಾಕೆ ನೆಹರು ಅವರು ಅಂಬೇಡ್ಕರ್ ಅವ್ರನ್ನೇ ಲಾ ಮಿನಿಸ್ಟರ್ ಆಗಿ ತಗೊಂಡ್ರು ಅಂತ ಪ್ರಶ್ನೆ. ಯಾಕೆ ತಗೊಂಡ್ರು ಅಂತಂದರೆ, ಇಟ್ ಈಸ್ ದ ರಿಕಗ್ನಿಷನ್ ಆಫ್ ಅಂಬೇಡ್ಕರ್ ಸ್ಕಿಲ್ಸ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್. ಅಂಬೇಡ್ಕರ್ಗೆ ತುಂಬ ಚೆನ್ನಾಗಿ ನಾಲೆಜ್ ಇತ್ತು, ಲಾ ಇರ್ಬೋದು, ಲೆಜಿಸ್ಲೇಷನ್ ಇರ್ಬೋದು. ಆ್ಯಂಡ್ ಇಟ್ಸ್ ಆಲ್ಸೋ ಟ್ರೈಬ್ಯೂಟ್ ಹಿಸ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್.
ಇನ್ನೊಂದು ಏನು ಬರಿಬೋದು ಇಲ್ಲಿ ಅಂತಂದರೆ ಅಂಬೇಡ್ಕರ್ ಮೇಡ್ ಮೆನಿ ಮೋರ್ ಕ್ಯಾಂಪೇನ್ಸ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್ ಆಮೇಲೆ ಇನ್ನೊಂದು ಏನು ಅಂತಂದರೆ ಹಿ ವಾಸ್ ನಾಟ್ ಓನ್ಲಿ ಎ ಲಾ ಮೇಕರ್ ಬಟ್ ಆಲ್ಸೋ he was not only a law minister but also a law maker. ಓಕೆ, ಇವನ್ನೆಲ್ಲ ಪಾಯಿಂಟ್ಸನ್ನು ಹಾಕಿ ಬರೀಬೇಕಾಗತ್ತೆ. ಓಕೆ, ನೆಕ್ಸ್ಟ್, ಹೌ ಕ್ಯಾನ್ ಯು ಸೇ ದ್ಯಾಟ್ ಅಮೇರಿಕನ್ಸ್ ವರ್ ಜಿನ್ರಸ್ ಇನ್ ದೇರ್ ಓನ್ ವೇಸ್ ಅಂತ ಕೇಳ್ತಾರೆ. ನೋಡಿ, ಅಮೇರಿಕನ್ಸು ಯಾಕೆ ಹೆಂಗೆ ಜಿನ್ರಸ್ ಇದ್ರು ಅಂತ ಕೇಳ್ತಾರೆ. ಹೆಂಗೆ ಜಿನ್ರಸ್ ಇದ್ರು ಅಂತಂದರೆ ನೋಡಿ, ಅಮೇರಿಕನ್ಸ್ ಸೆಂಟ್ ಎ ಸರ್ವೇಯರ್ ಟು ಸರ್ವೆ ಹಿಸ್ ಲ್ಯಾಂಡ್ ಅಂತಂದ್ರೇನು? ಟು ಸರ್ವೆ ಡಾನ್ ಆ್ಯಂಡ್ ಸೆಲ್ಮೋ ಲ್ಯಾಂಡ್. According to their survey, they found Don and Salmo had owned more than 8 acres land. So at that time, they were ready to pay. They were ready to pay extra money for extra land. Almost twice amount what they had agreed earlier. This is the first point. Americans were generous. Then second point is, later they bought the trees individuals ಫ್ರಮ್ ದ ಡಿಸೆಂಡೆಂಟ್ಸ್ ಆಫ್ ಡಾನ್ ಆ್ಯಂಡ್ ಸೆಲ್ಮೋ. ನೋಡಿ, ಪ್ರತಿಯೊಬ್ಬರ ಒಂದು ಮನೆಗೆ ಹೋಗಿ ಅಲ್ಲಿ ಏನು ಮಾಡ್ತಾರೆ, ಅವರು ಟ್ರೀಸ್ಗಳನ್ನ ಪರ್ಚೇಸ್ ಮಾಡ್ತಾರೆ. ಸೊ ದೀಸ್ ಫ್ಯಾಕ್ಟರ್ಸ್ ಶೋ ಅಸ್ ಅಮೇರಿಕನ್ಸ್ ವರ್ ಜಿನರಸ್ ಇನ್ ದೇರ್ ಓನ್ ವೇ. ಇದು ಏನು ತೋರಿಸ್ಕೊಡ್ತದ ಅಂತಂದರೆ ಅಮೇರಿಕನ್ಸು ತುಂಬ ಉದಾರ ಬುದ್ಧಿಯವರಾಗಿದ್ರು ಅಂತ. ಉದಾರತೆ. ಈಗಪ್ಪ ನೀ ನನಗೊಂದು 50 ರೂಪೀಸ್ ಕೇಳ್ತೀಯ, ನಾನು ಕೊಡ್ತೀನಿ, ನಾನು ಏನು ಅಂತ ಕೇಳಲ್ಲ. ಬಿಕಾಸ್ ಐ ಆಮ್ ಜಿನ್ರಸ್. 50 ರೂಪೀಸ್ ಆಗಪ್ಪ, 1,00,000 ಬೇಕಂತ ತಗೋ, ಎಂಜಾಯ್ ಮಾಡು. ದಿಸ್ ಶೋಸ್ ಜಿನರಾಸಿಟಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಅಕ್ಷಯ್. ವೈ ವರ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಸಮನ್ಡ್ ಬೈ 3 ಸೂಪರ್ ಪವರ್ಫುಲ್ ಕಂಟ್ರೀಸ್? 3 ಸೂಪರ್ ಪವರ್ಫುಲ್ ಕಂಟ್ರೀಸ್ ಯಾವ ಅಂತಂದರೆ, ಒಂದು USA, UK ಆ್ಯಂಡ್ USSR. ಇವು 3 ಸೂಪರ್ ಪವರ್ ಕಂಟ್ರೀಸ್. ಸೂಪರ್. USSR ಮೀನ್ಸ್ ಸೋವಿಯತ್ ರಷ್ಯಾ. ಓಕೆ, ಸೊ ಈ 3 ಕಂಟ್ರೀಸು ಸೂಪರ್ ಪವರ್ ಕಂಟ್ರೀಸ್ ಅಂತ ಹೇಳ್ಬೋದು. ಸೊ ಯಾಕೆ ಅವ್ರನ್ನ ಕರೆದ್ರು ಅಂತಂದರೆ, ಟು ಪುಟ್ ಎ ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ಅಂದರೆ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಮೇಲೆ ಬ್ಯಾನ್ ಹಾಕಲಿಕ್ಕೆ ಕರೀತಾರೆ. ಸೊ ದೇ ಸಮನ್ಡ್, ಯಾಕೆ ಸಮನ್ಡ್ ಅಂದ್ರೆ ಕಾಲ್ಡ್. ಓಕೆ, ಆ್ಯಂಡ್ ದೇ ವಾಂಟೆಡ್ ಟು ಟೇಕ್ ಅಗ್ರಿಮೆಂಟ್ ಟು ಸಾಲ್ವ್ ದ ಪ್ರಾಬ್ಲಮ್. ಓಕೆ, ಈ ರೀತಿ ಬರೀಬೇಕಾಗತ್ತೆ. ದೆನ್ ವಾಟ್ ವಾಸ್ ದ ಫ್ರೈಟ್ನಿಂಗ್ ಟ್ರೂತ್ ದ್ಯಾಟ್ ಸ್ಮಿತಾ ನ್ಯೂ? ನೋಡಿ, ಸ್ಮಿತಾಳ್ಗೆ ತನ್ನ ಬ್ರದರ್ ಬಗ್ಗೆ ಒಂದು ಭಯಾನಕ ಸತ್ಯ ಗೊತ್ತಿರುತ್ತೆ. ಏನು? ಸೊ ಸಿ ಹ್ಯಾಡ್ ನೌನ್ ದ ಫ್ರೈಟ್ನಿಂಗ್ ಟ್ರೂತ್ ದ್ಯಾಟ್ ಹರ್ ಬ್ರದರ್ ವಾಸ್ ಗೋಯಿಂಗ್ ಟು ಡೈ ಬಿಕಾಸ್ ಹಿ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಆಕೆ ಬ್ರದರು ಕ್ಯಾನ್ಸರ್ದಿಂದ ಸಫರ್ ಆಗ್ತಾ ಇರ್ತಾನೆ. ಸೊ ಆ ಸತ್ಯ ಈಕೆಗೆ ಗೊತ್ತಿರ್ತದ ಅಂತೇಳಿ. ಬಟ್ ಸಿ ಪ್ರಿಟೆಂಡೆಡ್, ಇದನ್ನು ಬರಿಬಹುದು. ಆ್ಯಂಡ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಅಕಾರ್ಡಿಂಗ್ ಟು ದ ಪೋಯೆಟ್ ವೈ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಇನ್ ಸ್ಪೇಸ್ ಅಂತ ಕೇಳ್ತಾರೆ. ಬಿಕಾಸ್ ಇನ್ ಸ್ಪೇಸ್ನಾಗ ಹೋದ್ರೆ ಅಕ್ಷಯ ಏನಾಗುತ್ತೆ, ದೇರ್ ಇಸ್ ನೋ ವರ್ಕ್, ನೋ ಡೇ ಆ್ಯಂಡ್ ನೈಟ್ ಆರ್ ಸೀಸನ್ಸ್, ಟೋಟಲಿ ದೇರ್ ವಾಸ್ ನೋ ಚೇಂಜ್ ಇನ್ ಅಟ್ಮಾಸ್ಫಿಯರ್. ಅಲ್ಲ, ಈ ಸ್ಪೇಸ್ದಾಗ ಏನು ಸಿಗ್ತತ್ರಿ, ಹೌದಲ್ವಾ? ಸೊ ಅದಕ್ಕಾಗಿ ಅಲ್ಲಿ ಕ್ಯಾಲೆಂಡರ್ ಬೇಡ ಅಂತ ಪೋಯೆಟ್ ಹೇಳ್ತಾನೆ. ಓಕೆನಾ? ಏನು, ಯಾಕೆ ಹೇಳು? ದೇರ್ ಇಸ್ ನೋ ಡೇ ಅಂಡ್ ನೈಟ್ ಚೇಂಜಸ್ ಆಗಲ್ಲ. ದಟ್ಸ್ ನಾಟ್ ಎ ಅರ್ತ್, ದಟ್ಸ್ ನಾಟ್ ಎನ್ ಅರ್ತ್. ಅದು ಅರ್ಥ ಅಲ್ವೇ ಅಲ್ಲ. ಓಕೆ, ಸೊ ನೆಕ್ಸ್ಟ್ ಏನು ಅಂತಂದರೆ, ವಾಟ್ ಹ್ಯಾಡ್ ದ ಪೊಲೀಸ್ ಎಕ್ಸ್ಪೆಕ್ಟೆಡ್ ಅಬೌಟ್ ದ ವೇ ಆಫ್ ಪ್ರೊಟೆಸ್ಟ್? ಪೊಲೀಸರು ಪ್ರೊಟೆಸ್ಟ್ ಹೆಂಗಿರ್ತದಂತ ಎಕ್ಸ್ಪೆಕ್ಟ್ ಮಾಡಿದ್ರು ಅಂತ ಕೇಳ್ತಾರೆ. ದ ಪೊಲೀಸ್ ಹ್ಯಾಡ್ ಎಕ್ಸ್ಪೆಕ್ಟೆಡ್ ದ್ಯಾಟ್ ದ ಸ್ಟೂಡೆಂಟ್ಸ್ ವುಡ್ ಪ್ರೊಟೆಸ್ಟ್ ಆ್ಯಂಡ್ ಬಿ ವೈಲೆಂಟ್. ಅವ್ರೇನು ಅಂದ್ಕೊಂಡಿರ್ತಾರೆ, ಸ್ಟೂಡೆಂಟ್ಸು ತುಂಬ ವೈಲೆಂಟ್ ಆಗಿ ಸ್ಟ್ರೈಕ್ ಮಾಡ್ತಾರೆ ಅಂತ ಅವ್ರ ಉದ್ದೇಶ ಆಗಿದೆ. ಬಟ್ ಹಂಗಾಗಲ್ಲ, ಅಲ್ಲಿ ಹಂಗಾಗಲ್ಲ. ಹೌ ಡಿಡ್ ದ ಸ್ಟೂಡೆಂಟ್ಸ್ ಲೀಡರ್ಸ್ ಮ್ಯಾನೇಜ್ ದ ಪ್ರೊಟೆಸ್ಟ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ದೇ ಮ್ಯಾನೇಜ್ ದ ಪ್ರೊಟೆಸ್ಟ್ ವೆರಿ ಪೀಸ್ಫುಲಿ. ನೋ ಸ್ಲೋಗನ್ಸ್, ನೋ ಶೌಟಿಂಗ್, ಜಸ್ಟ್ ದ ಶಫಲ್ ಆಫ್ ಫೀಟ್, ಡ್ರಿಪ್ ಆಫ್ ದ ರೇನ್. ಓಕೆ, ಇವನ್ನೆಲ್ಲ ಪಾಯಿಂಟ್ ಬರ್ಕೋಬೇಕಾಗುತ್ತೆ. ನೆಕ್ಸ್ಟು, ವಾಟ್ ಕೈಂಡ್ ಆಫ್ ಹಾರ್ಡ್ಶಿಪ್ ಆ್ಯಂಡ್ ಚಾಲೆಂಜಸ್ ಡಿಡ್ ಡಿಕ್ಕಿ ಡೋಲ್ಮಾ ಫೇಸ್ ಆಸ್ ಎ ಯಂಗ್ ಗರ್ಲ್ ಅಂತ ಹೇಳ್ತಾರೆ. ಯಂಗ್ ಗರ್ಲ್ ಇದ್ದಾಗ ಡಿಕ್ಕಿ ಡೋಲ್ಮಾ ಯಾವ ರೀತಿ ಫೇಸ್ ಮಾಡ್ತಾಳೆ ಅಂತ ಕೇಳ್ತಾರೆ, ಹಾರ್ಡ್ಶಿಪ್ಸ್ಗಳನ್ನು. ಎಸ್, ಡೆಫಿನೆಟ್ಲಿ ಡಿಕ್ಕಿ ಡೋಲ್ಮಾ ಫೇಸ್ಡ್ ಮೆನಿ ಮೋರ್ ಹಾರ್ಡ್ಶಿಪ್ಸ್ ಅಟ್ ದ ಟೆಂಡರ್ ಏಜ್ ಬರೀ 11 ವರ್ಷದಾಗ ಅಕ್ಷಯ್. ಅಟ್ ದ ಏಜ್ ಆಫ್ 11 ಸಿ ಲಾಸ್ಟ್ ಹರ್ ಮದರ್. ನೋಡಿ, 11 ವರ್ಷದಾಗ ತನ್ನ ತಾಯಿಯನ್ನು ಕಳ್ಕೊತಾಳೆ. ಆ್ಯಂಡ್ ಬ್ರದರ್ ಆಲ್ಸೋ. ಓಕೆ,
ಸೊ ಇವನ್ನ ಬರೀಬೇಕಾಗತ್ತೆ. ಆ್ಯಂಡ್ ವೆನೆವರ್ ಸಿ ವಾಸ್ ಗೆಟಿಂಗ್ ರೆಡಿ ಫಾರ್ ದ ಫೈನಲ್ ಫ್ರಾಂಟಿಯರ್, her brother was bedridden and she needed a lot of money for her treatment actually. For his treatment. Sorry, her ಆಗಲ್ಲ, his ಆಗತ್ತೆ, ಅವ್ರ ಅಪ್ಪರದಲ್ವಾ. ನೆಕ್ಸ್ಟ್, ಹೌ ಡು ಯು ಸೇ ದಟ್ ದ ಲೈಫ್ ಫಾರ್ ಹನೀಫ್ ವಾಸ್ ಎಕ್ದಮ್ ಬಿಂದಾಸ್ ಅಂತ ಹೇಳ್ತಾರೆ. ಹೌದು, ಹನೀಫ್ ಲೈಫ್ ತುಂಬ ಎಕ್ದಮ್ ಬಿಂದಾಸ್ ಐತೆ. ಯಾಕಂತಂದರೆ he sketched very well, made beautiful cards out of waste materials. He read many more books and loved playing the drums. As a young man, he was so talented and had an interest in life ಅಂತ ಹೇಳ್ಬೋದು. ನೆಕ್ಸ್ಟ್, ವಾಂಗ್ಜಿಯನ್ ಬಗ್ಗೆ ಕೇಳಿದ್ದಾರೆ. ವಾಂಗ್ಜಿ ವಾಸ್ ಇಂಡಿಡ್ ವೆರಿ ಬ್ರೇವ್ ಸಬ್ಸ್ಟೆನ್ಸ್ ಅಂತ ಕೇಳಿದ್ದಾನೆ. ಎಸ್, ವೆನ್ ಎವರ್ ಹಿ ಫೇಸ್ಡ್ ದ ಫಸ್ಟ್ ಮಾನ್ಸ್ಟರ್ ಅಂದ್ರೆ ಏನು ಅಕ್ಷಯ್? ರಾಕ್ಷಸ. ಹೌದಾ? It made him walk through the vast scree for 900 miles and his hands and feet were torn into pieces. Then he felt that he could not continue his journey. ಈ ರೀತಿ ಬರೀಬೇಕಾಗತ್ತೆ. ಇನ್ನು ಗಿವ್ ಎ ಶಾರ್ಟ್ ಡಿಸ್ಕ್ರಿಪ್ಷನ್ ಅಬೌಟ್ ಜಾರ್ಜ್ ಪ್ಲೇಯರ್ ಅಪಿಯರೆನ್ಸ್ ಅಂತ ಹೇಳಿದ್ದಾರೆ. ನೋಡಿ, ಜಾರ್ಜ್ ಪ್ಲೇಯರ್ ಅದು he wanted to sing Black Gospel of George and he wanted to become a bird and he wanted to fly like a bird high and higher. ಇವನ್ನೆಲ್ಲ ಪಾಯಿಂಟ್ಸನ್ನು ಬರೀಬೇಕಾಗತ್ತೆ. ಆಮೇಲೆ ಅಕ್ರಾಸ್ ಇಸ್ ಚೆಸ್ಟ್, ಅಕ್ಷಯ್, ಅಕ್ರಾಸ್ ಇಸ್ ಚೆಸ್ಟ್ ಹಿ ಹೋಲ್ಡ್ ಆಲ್ಟೋ ಸ್ಯಾಕ್ಸೋಫೋನ್, ಓಲ್ಡ್ ಆಲ್ಟೋ ಸ್ಯಾಕ್ಸೋಫೋನ್, ವಾಟ್ ಹ್ಯಾಪನ್ಸ್ ಮರ್ಮೇದೆ, ಓಲ್ಡ್ ಆಲ್ಟೋ ಸ್ಯಾಕ್ಸೋಫೋನ್. ಆ್ಯಂಡ್ ಇನ್ನೊಂದೇನು ಅಂತಂದರೆ he wore jacket just to hold his sagging stomach. His shoes are run down. ಮಮ್ಮಿ ನೆನಪಾಗಿದೆ, ಕರ್ಕೊಂಡು ಹೋಗು. ಏನಕ್ಕೆ ಈ ರೀತಿ ಬರೀಬೇಕಾಗುತ್ತೆ. ಇನ್ನು ಡಿಸ್ಕ್ರೈಬ್ ದ ಬರ್ಡ್ ಅಂತ ಹೇಳಿದರೆ ಗಾರ್ಡನ್ದಲ್ಲಿ ಹೆಂಗಿತ್ತು ಅಂತಂದರೆ, ಇಟ್ ಹ್ಯಾಡ್ ಲಾಂಗಿಶ್ ಟೇಲ್ ಆ್ಯಂಡ್ ಬ್ಲ್ಯಾಕ್ ಕ್ರೆಸ್ಟ್. ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ವಾಸ್ ಇಟ್ಸ್ ರೆಸ್ಟ್ಲೆಸ್ ಎನರ್ಜಿ. And finally he jumped down from his bed and took out his notebook and pencil. He sketched the bird from his memory. Okay, his father didn't like painting, but later he supported well anta helbodu. In behenji of teek hai, he asked anta ಹೇಳಿದೆ, sister are you okay? Who is the speaker ಅಂತಂದ್ರೆ ಡೆಫಿನೆಟ್ ಆಗಿ ಬಾಲೇಶ್ವರ್ ಮಿಶ್ರಾನೇ. who is addressed as behenji ಅಂತಂದ್ರೆ ರೋಮಾ ತಲ್ರೇಜಾ. Why did the speaker ask this question ಅಂತಂದರೆ, because Roma had fallen by the side of the tracks ಅಂತ ಹೇಳ್ಬೋದು. ನೆಕ್ಸ್ಟ್, ಟು ಲೀವ್ ಅಲೋನ್ ಸ್ಟ್ರೆಂಗ್ತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್ ಅಂತ ಕೇಳಿದ್ದಾರೆ. ಹೂ ಇಸ್ ದ ಸ್ಪೀಕರ್ ಅಂತಂದ್ರೆ ಡೆಫಿನೆಟ್ ಆಗಿ ಸ್ವಾಮಿ ಫಾದರ್ ಆಗ್ತಾನೆ, ಹೌದಲ್ವ? ಲೀವ್ ಅಲೋನ್ ಸ್ಟ್ರೆಂಗ್ತ್. ಆಮೇಲೆ ಇದನ್ನು ಯಾರಿಗೆ ಹೇಳ್ತಾನೆ ಅಂತಂದರೆ, ಹೂ ಡಸ್ ಯು ರೆಫರ್ ಟು ಅಂತಂದರೆ ಸ್ವಾಮಿಗೆ. ಆ್ಯಂಡ್ ವೈ ಡಿಡ್ ದ ಸ್ಪೀಕರ್ ಮೇಕ್ ದಿಸ್ ರಿಮಾರ್ಕ್ ಅಂತಂದರೆ, ಬಿಕಾಸ್ ಸ್ವಾಮಿ ಕಮೆಂಟೆಡ್ ದ್ಯಾಟ್ ಸ್ಟ್ರೆಂಗ್ತ್ ಆ್ಯಂಡ್ ಏಜ್ ಆರ್ ಇಂಪಾರ್ಟೆಂಟ್, ನಾಟ್ ದ ಕರೇಜ್ ಅಂತ ಹೇಳ್ತಾನೆ. ಸೊ ಅದಕ್ಕೆ ಈ ಸಮಸ್ಯೆನೇ ಎದುರಿಸ್ತಾನೆ. ಆಮೇಲೆ ಬೇಸಿಕಲಿ ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಸ್ವಾಮಿ ವಾಸ್ ಅಫ್ರೇಡ್ ಆಫ್ ಡಾರ್ಕ್ನೆಸ್ ಅಕ್ಷಯ್. ಇನ್ನು ಇನ್ನೊಂದು ಕ್ವಶನ್ ಬರುತ್ತೆ, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್ ಅಂತ ಕೇಳ್ತಾರೆ. ಒಬ್ಬನೇ ಮನುಷ್ಯ 50 ಜನದ ಲೀವ್ಸನ್ನು ಹೆಂಗೆ ಹ್ಯಾಂಡ್ಸ್ ಇಟ್ಕೊಂಡಿರ್ತಾ ಹೇಳ್ತಾನೆ. ಹೂ ಈಸ್ ದ ಸ್ಪೀಕರ್ ಅಂತಂದರೆ ಡೆಫಿನೆಟ್ ಆಗಿ ಡಿಯೋಗ ಗಾರ್ಸಿ ಹೇಳ್ತಾನೆ ಇದನ್ನು. ನೆಕ್ಸ್ಟ್, ಹೂ ವಾಸ್ ದಿಸ್ ಸೆಟ್ ಅಂತಂದರೆ ಡೆಫಿನೆಟ್ ಇಟ್ ಈಸ್ ಸೆಟ್ ಟು ಕೊಲಂಬಸ್. ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್ ಅಂತಂದರೆ, ಆ್ಯಕ್ಚುಲಿ ಕೊಲಂಬಸ್ ವಾಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಹಿ ಹ್ಯಾಡ್ ದ ಲೀವ್ಸ್ ಆಫ್ 50 in his hands. ಆಫ್ಟರ್ ಮೆನಿ ಡೇಸ್ ಆಫ್ ದೇರ್ ವಾಯ್ಸ್ ಇಟ್ ಡಿಡಂಟ್ ಗಿವ್ ಸಕ್ಸಸ್. ನೆಕ್ಸ್ಟ್ ಏನು ಅಂತಂದರೆ, ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಎ ಸೋಲ್ ವುಡ್ ಡೇ ಟು ಸ್ಲೀಪ್. ಹೂ ಡಸ್ ವಿ ರೆಫರ್ ಅಂತ ಹೇಳಿದ್ದಾರೆ, ವಿ ರೆಫರ್ ದ ಸೇಲರ್ಸ್. ಆ್ಯಂಡ್ ಸೆಕೆಂಡ್ ಒನ್ ಏನು ಅಂತಂದರೆ, ವೈ ಕುಡ್ ನಾಟ್ ಸೋಲ್ ಡೇ ಟು ಸೇಪ್ ಅಂತ ಡೇರ್ ಟು ಸ್ಲೀಪ್ ಅಂತ ಹೇಳಿದ್ದಾರೆ. ದ ಸೇಲರ್ಸ್ ವರ್ ಅಫ್ರೇಡ್ ದಟ್ ದ ಸ್ಟಾರ್ಮ್ ವುಡ್ ಡೆಸ್ಟ್ರಾಯ್ ದ ಸಿಪ್ ಆ್ಯಂಡ್ ದೇರ್ ಲೀವ್ಸ್ ಅಂತ, ಅಂದರೆ ಅವ್ರಿಗೆ ಭಯ ಇರ್ತದೆ. ನೆಕ್ಸ್ಟ್, ಇದು ಪೊಯಮ್ ಯಾವುದು ಅಂತ ಕೇಳಿದರೆ, ದಟ್ ಡೆಫಿನೆಟ್ಲಿ ದ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ನೆಕ್ಸ್ಟು ಮಿಸ್ಟರ್ ರಾಜಗೋಪಾಲದೊಂದು ಪ್ರೊಫೈಲ್ ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ಬರೀಬೇಕಾಗತ್ತೆ. ಏನೇನು ಕೊಟ್ಟಿದ್ದಾರೆ, ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ, ದೆನ್ ಕ್ವಾಲಿಫಿಕೇಷನ್ ಎಮ್ ಎಡ್ ಅಂತ ಕೊಟ್ಟಿದ್ದಾರೆ, ಪ್ರೊಫೆಸರ್ ಅಟ್ ಪ್ರೈವೇಟ್ ಕಾಲೇಜ್ ಕೊಟ್ಟಿದ್ದಾರೆ, ಫ್ಯಾಮಿಲಿ, ವೈಫು, ಡಾಟ್ರು, ಹಾಬೀಸು, ರೈಟಿಂಗು, ಪೇಂಟಿಂಗು, ಗಾರ್ಡನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಡೆಫಿನೆಟಾಗಿ ಏನು ಅಂತಂದರೆ, ದಿಸ್ ಪ್ರೊಫೈಲ್ ಈಸ್ ಅಬೌಟ್ ಮಿಸ್ಟರ್ ರಾಜಗೋಪಾಲ. ಬರೀದು ಹೆಂಗೆ ನೋಡಿ ತೋರಿಸ್ತಾ ಇದ್ದೀನಿ. ಹಿ ವಾಸ್ ಬಾರ್ನ್ ಆನ್ ಬರೀಬೇಕು 20th March 1973 in Kolara. His qualification is MA M.Ed. Presently he is working as a professor at a private college. His family is small family, include wife and daughter.
And his hobbies are writing, painting, and gardening. The main reason for his popularity is he is friendly in nature. Actually, he is ಬರಬೇಕಲ್ಲಿ and service minded and helps poor students ಅಂತ ಹೇಳ್ತಾರೆ. ಇನ್ನು ಅಕ್ಷಯ್ ಇಲ್ಲೊಂದು ಸ್ಟೋರಿ ಕಂಟಿನ್ಯೂಷನ್ ಐತೆ ಅಕ್ಷಯ್. ಏನಿದೆ ಗ್ರಾಸ್ ಸೂಪರ್ ಸ್ಟೋರಿ ಇದೆ. ಇದು ಭಾಳ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಟ್ರಬಲ್ ಅನುಭವಿಸ್ತಾರೆ. ಅವ್ರ ಸ್ಟೋರಿ ಹೆಂಗೆ ಬರೀಬೇಕು ಅಂತ ಗೊತ್ತಾಗಲ್ಲ. ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಈ ಸ್ಟೋರಿ ಟೈಟಲ್ ಬಂದ್ಬಿಟ್ಟು ಆ್ಯಂಟ್ ಆ್ಯಂಡ್ ದ ಗ್ರಾಸ್ ಸೂಪರ್ ಅಂತ ಹೇಳ್ತಾರೆ. ಗ್ರಾಸ್ ಸೂಪರ್ ಅಂದರೆ ಮಿಡತೆ. ಓಕೆ, ಆ್ಯಂಟ್ ಇರುವೆ. ಇದು ಏನು ಸ್ಟೋರಿ ಅಂತಂದರೆ ನೋಡಿ ಇಲ್ಲಿ ಹೇಳ್ತಾ ಹೋಗ್ತೀನಿ. ದೇರ್ ವರ್ ಎ ಗ್ರಾಸ್ ಸೂಪರ್ ಆ್ಯಂಡ್ ಆ್ಯನ್ ಆ್ಯಂಟ್. ಆಸ್ ದ ವಿಂಟರ್ ಅಪ್ರೋಚ್ಡ್ ದ ಆ್ಯಂಟ್ ಸ್ಟಾರ್ಟ್ಸ್ ಟು ವರ್ಕ್ ಹಾರ್ಡ್ ಟು ಸ್ಟೋರ್ ಫುಡ್ ಆ್ಯಂಡ್ ವಾಟರ್. ಅವ್ರು ನೋಡಿ, ವಿಂಟರ್ ಅಂದರೆ ಯಾವುದು ಅಕ್ಷಯ್? ಚಳಿಗಾಲ ಬಂದಾಗ ಏನು ಮಾಡುತ್ತೆ, ಆ್ಯಂಟು ಹಾರ್ಡ್ ವರ್ಕ್ ಮಾಡುತ್ತೆ ಮತ್ತು ಫುಡ್ಡನ್ನು ವಾಟರ್ನ ಸ್ಟೋರ್ ಮಾಡುತ್ತೆ ಅದು ಫಾರ್ ದ ವಿಂಟರ್. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ವೈಲ್ ದ ಲೇಜಿ ಗ್ರಾಸ್ ಸೂಪರ್ ಬಟ್ ಡಾನ್ಸ್ ಆ್ಯಂಡ್ ಸ್ಯಾಂಗ್ ಆಲ್ ಡೇ. ಆದರೆ ಗ್ರಾಸ್ ಸೂಪರ್ ತುಂಬ ಲೇಜಿ ಇರ್ತದೆ. ಅದು ಬರೀ ಡ್ಯಾನ್ಸ್ ಮಾಡೋದು, ಹಾಡು ಹಾಡ್ಕೋದು ತಿರುಗಾಡ್ತಿರ್ತೈತೆ. ದ ಆ್ಯಂಟ್ ವಾಂಟೆಡ್ ಟು ಡಾನ್ಸ್ ಆ್ಯಂಡ್ ಸಿಂಗ್ ಬಟ್ ನ್ಯೂ ಬೆಟರ್ ದ್ಯಾನ್ ದ್ಯಾಟ್. ದ ಗ್ರಾಸ್ ಸೂಪರ್ ಮೇಡ್ ಫನ್ ಆಫ್ ಹಿಸ್ ಫ್ರೆಂಡ್ ಬಟ್ ದ ಆ್ಯಂಟ್ ಡಿಡೆಂಟ್ ಲುಕ್ ಇನ್ ದ ಡೈರೆಕ್ಷನ್. ಸೊ ಅದು ಏನು ಮಾಡುತ್ತೆ, ಏನು ಕೆಲಸ ಮಾಡ್ತೀವಿ ನನಗತ್ತೆ ನೀನು ಡ್ಯಾನ್ಸ್ ಮಾಡುವ ಅಂತಂದ್ರೆ ಅದು ಹೋಗಲ್ಲ. ವೆನ್ ವಿಂಟರ್ ಕೇಮ್ ಅರೌಂಡ್ ದ ಗ್ರಾಸ್ ಸೂಪರ್ ಹ್ಯಾಡ್ ನೋ ಫುಡ್. ವಿಂಟರ್ ಬಂದಾಗ ಗ್ರಾಸ್ ಸೂಪರ್ಗೆ ಫುಡ್ಡೇ ಸಿಗಲ್ಲ, ಯಾಕೆ ಕೆಲಸ ಮಾಡಿರಂಗಿಲ್ಲ ಅದು. ನಾರ್ ವಾಟರ್ ಆ್ಯಂಡ್ ವೆಂಟ್ ಟು ದ ಆ್ಯಂಟ್ಸ್ ಔಟ್ ಫಾರ್ ದೀಸ್ ಅಮೆನಿಟೀಸ್ ಅಂತ ಹೇಳ್ತಾರೆ. ಬಟ್ ದ ಆ್ಯಂಟ್ ಜಸ್ಟ್ ಲಾಫ್ಡ್ ಆ್ಯಂಡ್ ಮೇಡ್ ಫನ್ ಫಾರ್ ಅಫಿನ್. ಅವಾಗ ಅದು ಆ್ಯಂಟ್ ಅವ್ರನ್ನ ಫನ್ ಮಾಡುತ್ತೆ. ಏನಂತಂದ್ರೆ ನೀನು ಕೆಲಸ ಮಾಡೋವಾಗ ಮಾಡಲಿಲ್ಲ, ಈಗ ಹೆಂಗೆ ಬಿಡ್ತೀಯ ಅಂತ ಕೇಳುತ್ತೆ. ಸೊ ಇದರ ಮೊರಾಲಿಟಿ ಏನು ಅಂತಂದರೆ ವರ್ಕ್ ಹಾರ್ಡ್ ಟುಡೇ. ನೀವು ಕೂಡ ಹಾಗೆ SLC ಸ್ಟೂಡೆಂಟ್ಸ್ನ ಹೇಳೋದಿಷ್ಟೇ, ಹಾರ್ಡ್ ವರ್ಕ್ ಮಾಡಿ, ಡೂ ಹಾರ್ಡ್ ವರ್ಕ್, ಅದರ್ವೈಸ್ ಯು ಕಾಂಟ್ ಗೆಟ್ ಸಕ್ಸಸ್. ಯು ಕ್ಯಾನ್ ರೀಪ್ ದ ಬೆನಿಫಿಟ್ಸ್ ಟುಮಾರೋ. ಒಂದ್ಸಲ ನೀವು ಹಾರ್ಡ್ ವರ್ಕ್ ಮಾಡಿದಾದರೆ ಅದ್ರ ಬೆನಿಫಿಟ್ಸ್ ನಿಮಗೆ ಗೋಚರ ಆಗ್ತವೆ ಅಂತೇಳಿ. ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ಅಕ್ಷಯ್, ನೋಡಿ ಚಿತ್ರ ನೋಡ್ರಿ. ಏನು ಅನಿಸ್ತು ಅಕ್ಷಯ್ ನಿಮಗೆ? ಸೀದಾ ಪಿಕ್ಚರ್ ಸ್ಪೇಸ್ ಐತಲ್ವಾ? ಸೊ ಇಟ್ ಮೀನ್ಸ್ ಎ ಪಿಕ್ಚರ್ ಈಸ್ ವರ್ತ್ 1,000 words. This picture is about usage of modern technology. Modern technology? ಹೌದಲ್ವಾ? ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿದಾರಲ್ವಾ? ಕಂಪ್ಯೂಟರ್ ಲ್ಯಾಬ್ ಇಸ್ ದೇರ್ ಆ್ಯಂಡ್ ಎ ಬಾಯ್ ಆ್ಯಂಡ್ ಎ ಗರ್ಲ್ ಆಪ್ರೇಟಿಂಗ್ ಕಂಪ್ಯೂಟರ್. ಹೌದಲ್ವಾ? ಈಸ್ ಆಪ್ರೇಟಿಂಗ್ ಕಂಪ್ಯೂಟರ್ ಆ್ಯಂಡ್ ದೇ ಆರ್ ಬ್ರೌಸಿಂಗ್ ಇಂಟರ್ನೆಟ್ ಬ್ರೌಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಲರ್ನಿಂಗ್ ಅಬೌಟ್ ಇವೆಂಟ್ಸ್ ಆಫ್ ಎ ಹೋಲ್ ವರ್ಲ್ಡ್. ನೀವು ಏನು ಬೇಕಾದ್ ಬರಿಬೋದು ಇಲ್ಲಿ. ಟವರ್ ಈಸ್ ಎಕ್ಸೆಪ್ಟಿಂಗ್ ಸಿಗ್ನಲ್ಸ್ ಟವರ್ ತಗೋತಾ ಇದೆ. ಆ್ಯಂಡ್ ಡ್ರೋನ್ ಕ್ಯಾಮ್ರಾ ಈಸ್ ಟೇಕಿಂಗ್, ನೋಡಿ ಡ್ರೋನ್ ಕ್ಯಾಮ್ರಾ ಇದೆ ಅಲ್ಲಿ. ಡ್ರೋನ್ ಕ್ಯಾಮ್ರಾ ಇಸ್ ಟೇಕಿಂಗ್ ಫೋಟೋಗ್ರಾಫ್ಸ್ ಆ್ಯಂಡ್ ವಿಡಿಯೋಸ್. ನವೇಡೇಸ್ ಕಮ್ಯುನಿಕೇಷನ್ ಇಸ್ ಮೇಡ್ ಈಸಿ ಬೈ ಯೂಸಿಂಗ್ ಮಾಡರ್ನ್ ಟೆಕ್ನಾಲಜಿ. ನೀವು ಕೂಡ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಬರಿಬೋದು. ಇನ್ನು ಕೋಟ್ ಫ್ರಾಮ್ ಮೆಮರಿ ಇದೆ, ಹಾಡವನ್ನು ಹಾಡಬೇಕು. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೇನ್. The quality of mercy is not strained. It droppeth as the gentle rain from heaven. It droppeth as the gentle rain from heaven. Upon the place beneath it is the twice blessed. Upon the place beneath it is the twice blessed. It blesseth him that gives, him that takes. It blesseth him that gives, him that takes. ಇದು ಯಾವುದು ಕ್ವಾಲಿಟಿ ಆಫ್ ಮನುಷ್ಯ ಐತೆ. ಇನ್ನು ಬ್ಲೈಂಡ್ ಬಾಯ್ದು. You talk of wondrous things you see. You talk of wondrous things you see. You say the sun shines bright. You say the sun shines bright. I feel him warm, but how can he? I feel him warm, but how can he? Or make it a day or night. Or make it a day or night. Okay, blind boy ಇದು. ಆಮೇಲೆ ಇಲ್ಲೊಂದು ಪ್ಯಾಸೇಜ್ ಇದೆ. ಪ್ಯಾಸೇಜ್ ಏನಿದೆ ಅಂತಂದರೆ ನೋಡ್ತಾ ಹೋಗೋಣ. ಮೋಸ್ಟ್ ಆಫ್ ಅಸ್ ಬಿಲೀವ್ ಇನ್ ಪ್ರೇಯರ್ಸ್. ಹೌದು, ನಾವು ಪ್ರತಿಯೊಬ್ಬರು ಅಕ್ಷಯ್ ಹೆಂಗೆ ಗೊತ್ತಾ, ನಾವೆಲ್ಲರೂ ಪ್ರಾರ್ಥಿಸ್ತಿದ್ದೇವ್ರನ್ನ. ಹೌದಿಲ್ಲ? ಡೋಂಟ್ ಬಿ ಅಂತ ಹೇಳಿದಾನೆ. ಮೋರ್ ಥಿಂಗ್ಸ್ ಆರ್ ರೋಟ್ ಬೈ ಪ್ರೇಯರ್ ದ್ಯಾನ್ ದಿಸ್ ವರ್ಲ್ಡ್ ಡ್ರೀಮ್ಸ್ ಆಫ್. ಅಂದರೆ ಸಾಕಷ್ಟು ನಾವು ಪ್ರೇಯರ್ ಮಾಡೇ ಗೆದ್ಕೋತೀವಿ. ಹೌದಾ? ವಿ ಆರ್ ಅವೇರ್ ದ್ಯಾಟ್ ಪ್ರೇಯರ್ ಕ್ಯಾನ್ ಪರ್ಫಾರ್ಮ್ ಮಿರಾಕಲ್ಸ್. ಅಚ್ಚರಿಗಳನ್ನು ನೋಡಿ, ಅಚ್ಚರಿಗಳನ್ನು ಮಾಡ್ತಾವೆ. ನೀವು ದೇವ್ರನ್ನ ಪ್ರೇ ಮಾಡಿರ್ತೀವಿ ಕಾನಿ, ನಿನ್ನ ಸಾಕಷ್ಟು ಅಚ್ಚರಿಗಳು ಬರ್ತಾವೆ. ಡೆಫಿನೆಟ್ ಗಾಡನ್ನು ಬಿಲೀವ್ ಮಾಡಿ ನೀವು. ಯು ಹ್ಯಾವ್ ಟು ಯು ಹ್ಯಾವ್ ಬಿಲೀಫ್ ಇನ್ ಗಾಡ್. ಓಕೆ, ಪ್ರೇಯರ್ ಕ್ಯಾನ್ ಚೇಂಜ್ ಅವರ್ ಲಿವ್ಸ್. ಹೌದು,
ನೀವು ಒಂದ್ಸಲ ಗಾಡನ್ನು ಪ್ರೇ ಮಾಡಿದಂದರೆ ನಿನ್ನ ಜೀವನ ಶೈಲಿನೇ ಬದಲಾಗುತ್ತೆ. ಇದು ಸ್ಟೂಡೆಂಟ್ಸ್ಗೂ ಹೇಳ್ತೀನಿ, ಯು ಮಸ್ಟ್ ಹ್ಯಾವ್ ಬಿಲೀಫ್ ಇನ್ ಗಾಡ್ ಆ್ಯಂಡ್ ಮೇಕ್ ಅಸ್ ಬೆಟರ್ ಹ್ಯೂಮನ್ ಬೀಯಿಂಗ್ಸ್. ಹೌದು, ನೀವು ದೇವರನ್ನು ನಂಬಿದೆ ಆದರೆ ನೀವು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗ್ತೀರಿ. ಇಟ್ ಹ್ಯಾಸ್ ದ ಪವರ್ ಆಫ್ ಮ್ಯಾಜಿಕ್, ಡೆಫಿನೆಟಾಗಿ 100%. ಅದರಲ್ಲಿ ಒಂದು ಮ್ಯಾಜಿಕ್ ಇದೆ, ದೊಡ್ಡ ಮ್ಯಾಜಿಕ್ ಇದೆ. ಎ ನಂಬರ್ ಆಫ್ ಗ್ರೇಟ್ ಮೆನ್ ಬಿಯರ್ ಟೆಸ್ಟಿಮನಿ ಟು ದ ಪವರ್ ಆಫ್ ಪ್ರೇಯರ್. ಎಷ್ಟೋ ಜನ ಇದರದ್ದು ಒಂದು ಉಪಯೋಗವನ್ನು ಪಡ್ಕೊಂಡಿದ್ದಾರೆ, ಹೌದಾ? ನೋಬಲ್ ಲಾರೆಟ್ ಡಾಕ್ಟರ್ ಅಲೆಕ್ಸಿಸ್ ಕ್ಯಾರಲ್ ಹೇಳ್ತಾರೆ ಏನಂತ, ಪ್ರೇಯರ್ ಇಸ್ ಎ ಪವರ್ಫುಲ್ ಸೋರ್ಸ್ ಆಫ್ ಎನರ್ಜಿ. ನೋಡಿ ಅವ್ರು ಹೇಳ್ತಾರೆ ಕ್ಯಾರಲ್ಲು, ಪ್ರೇಯರ್ ಹೆಂಗಂತಂದರೆ ಇಟ್ಸ್ ಎ ಪವರ್ಫುಲ್ ಸೋರ್ಸ್ ಆಫ್ ಎನರ್ಜಿ. ಒಂಥರ ಶಕ್ತಿ ಕೊಡ್ತದೆ ನಮಗೆ, ಅದು ಪವರ್ ಕೊಡ್ತದೆ. ದ್ಯಾಟ್ ಒನ್ ಕ್ಯಾನ್ ಜನರೇಟ್. ಇಟ್ ಇಸ್ ಎ ಫೋರ್ಸ್ ಆಸ್ ಪವರ್ಫುಲ್ ಆಸ್ ಟೆರೆಸ್ಟ್ರಿಯಲ್ ಗ್ರಾವಿಟಿ. I have seen men, after all other therapy had failed, were lifted out of the disease and sorrow by the serene effect of prayer. ಇನ್ನು ಸಾಕಷ್ಟು ಜನ ಡಿಸೀಸಿಂದ ಕಡೆಕಾಗಿದ್ದಾರೆ. ಹೆಂಗೆ? ಬಿಕಾಸ್ ಆಫ್ ಪ್ರೇಯರ್. ಸಾಕಷ್ಟು ಜನ ಡಿಸೀಸು, ರೋಗ ಬಂದಿರ್ತಾವಲ್ಲ, ಅದರಿಂದ ವಶ ಮಾಡ್ಬೋದು. ಯಾಕೆ ಆಗಲ್ಲೇನು? ಇದೇನು ವೇದಾಂತ ಹೇಳ್ತಾ ಇಲ್ಲ, ಬಟ್ ಏನಂತಂದರೆ ಅಷ್ಟು ಶಕ್ತಿ ಇದೆ ಪ್ರೇಯರ್ಗೆ. The world today stands on the verge of destruction because people have forgotten to pray. ಇವತ್ತು ಯಾಕೆ ಜಗತ್ತು ವಿನಾಶದತ್ತ ಹೊಂಟಿದೆ ಅಂತಂದರೆ, ಪೀಪಲ್ಲು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪ್ರೇಯರ್ ಮಾಡೋದನ್ನೇ ಮರ್ತು ಬಿಟ್ಟಿದ್ದಾರೆ. ಇಟ್ ಈಸ್ ಬೈ ಪ್ರೇಯರ್ ದ್ಯಾಟ್ ಮ್ಯಾನ್ ರೀಚಸ್ ಗಾಡ್. ಇಟ್ ಮೀನ್ಸ್ ಒಂದ್ಸಲ ನೀವು ಪ್ರೇ ಮಾಡಿದ್ದೆ ಆದರೆ ಅದು ದೇವರಿಗೆ ಮುಟ್ಟುತ್ತೆ. ಆ್ಯಂಡ್ ಗಾಡ್ ಎಂಟರ್ಸ್ ಹಿಮ್, ಗಾಡು ಬರ್ತಾನೆ. ಮ್ಯಾನ್ ನೀಡ್ಸ್ ಗಾಡ್ ಆ್ಯಸ್ ಹಿ ನೀಡ್ಸ್ ವಾಟರ್ ಆ್ಯಂಡ್ ಆಕ್ಸಿಜನ್. ಮನುಷ್ಯನಿಗೆ ಏನು ಬೇಕಪ್ಪ? ವಾಟರ್ ಬೇಕು, ಆಕ್ಸಿಜನ್ ಬೇಕು, ಹೌದಾ? ಕ್ವಶನ್ ನೋಡೋಣ ಅಕ್ಷಯ್. ವಾಟ್ ಡಸ್ ಡಾಕ್ಟರ್ ಕ್ಯಾರಲ್ ಸೇ ಅಬೌಟ್ ಪ್ರೇಯರ್ ಅಂತ ಕೇಳಿದಾನೆ, ಅಲ್ಲಿದೆ ಅಲ್ಲ. ಅಕಾರ್ಡಿಂಗ್ ಟು ಕ್ಯಾರಲ್, ಪ್ರೇಯರ್ ಇಸ್ ಎ ಪವರ್ಫುಲ್ ಸೋರ್ಸ್ ಆಫ್ ಎನರ್ಜಿ ದ್ಯಾಟ್ ಒನ್ ಕ್ಯಾನ್ ಜನರೇಟ್. ಇಟ್ ಇಸ್ ಎ ಫೋರ್ಸ್ as powerful as terrestrial gravity. I have seen men, after all other therapy had failed, were lifted out of the disease and sorrow by the serene effect of prayer. In second question ಕೇಳಿದ್ದಾರೆ, how powerful the effect of prayer ಅಂತ ಕೇಳಿದ್ದಾರೆ according to the passage. ಹೌದು, ಈ ಪ್ರೇಯರ್ ಪವರ್ಫುಲ್ ಹೇಗೆ ಅಂತಂದರೆ, ಇಟ್ ಕ್ಯಾನ್ ಪರ್ಫಾರ್ಮ್ ಮಿರಾಕಲ್ಸ್, ಡೆಫಿನೆಟ್ ಆಗಿ, ಹೌದಲ್ವಾ? ಇಟ್ ಕ್ಯಾನ್ ಚೇಂಜ್ ಅವರ್ ಲೀವ್ಸ್, ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸುತ್ತೆ. 100% ಮೇಕ್ ಅಸ್ ಬೆಟರ್ ಹ್ಯೂಮನ್ ಬೀಯಿಂಗ್ಸ್. ಹೌದು, ಡೆಫಿನೆಟು. ಆ್ಯಂಡ್ ಇಟ್ ಹ್ಯಾಸ್ ಅ ಪವರ್ ಆಫ್ ಮ್ಯಾಜಿಕ್. ಸೊ ನೋಡಿ, ಇದೆಲ್ಲ ಮಾಡ್ಬೋದು. ಇನ್ನು ಸಮರಿ ಕೇಳಿದ್ದಾರೆ, 2 ಕೇಳಿದ್ದಾರೆ ಇಲ್ಲಿ. ಒಂದು ಗ್ರ್ಯಾಂಡ್ ಮಾದ ಕ್ಲೈಮ್ಸೆಟ್ರಿ ಇದೆ, ಮತ್ತು ಜಾಜ್. ನಿಮಗೆ ಅನ್ಯುವಲ್ದಾಗ ಕೂಡ ಫಿಕ್ಸ್ ಇವೆರಡು ಅಕ್ಷಯ್. ಇವೆರಡು ಸಮರಿ ನೋಡ್ಕೊಳ್ಳಿ, ನಿಮಗೆ 4 ಮಾರ್ಕ್ಸ್ ನಿಮ್ಮ ಪಾಕೆಟ್ದಲ್ಲಿ. ಒಂದು. ಎರಡನೇದು ಅದು ಯಾವುದಪ್ಪ ಅಕ್ಷಯ್? ಬ್ಲೈಂಡ್ ಬಾಯ್ ಮತ್ತು ಕ್ವಾಲಿಟಿ ಆಫ್ ಮರ್ಷಿ ಎರಡು ನೋಡ್ಕೊಳ್ಳಿ, 4 ಮಾರ್ಕ್ಸ್ ಗ್ಯಾರಂಟಿ. ಸೊ ಭಾಳ ಇಲ್ಲಿನ ಸಮರಿ ಶಾರ್ಟಾಗಿ ಕೊಟ್ಟಿದ್ದೀನಿ. ಏನು ಅಕ್ಷಯ್? ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ ಅಂತ ಒಂದು ಪೋಯಮ್ ಬರುತ್ತೆ. ದಿಸ್ ಪೋಯಮ್ ಇಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ಅಕಾರ್ಡಿಂಗ್ ಟು ದ ಪೋಯಟ್, ರಸ್ಕಿನ್ ಬಾಂಡ್ ಬರ್ತಂತ. ರಸ್ಕಿನ್ ಬಾಂಡ್ ನಿಮ್ಗೆ ಗೊತ್ತಲ್ವಾ? ಪೋಯಟ್, ಇಂಗ್ಲಿಷ್ ಪೋಯಟ್ ಅವನು. ಹಾಂ. ಸೊ ಅಕಾರ್ಡಿಂಗ್ ಟು ದ ಪೋಯಟ್, his grandma was a genius because she could climb trees very high. And she taught how to climb a tree from her loving brother at the age of 6 years. ಬರೀ 6 ವರ್ಷದಿಂದ ಹತ್ತಕ್ಕತ್ತಾಳೆ. She could climb trees even at the age of 62. 62ನೇ ವಯಸ್ಸಿಗೆ ಹೋಗ್ತಾಳಂತ. Her well-wishers, neighbors, family members told her to stop climbing trees. But that old lady didn't stop to climb trees. One day, all her family members were in town. She climbed a tree and couldn't come down. So, after her rescue, the doctor recommended her a quite weak bed rest. So, in her room, she enjoyed whispered of summer and every breeze. It appeared like a brief season in hell. After that, she called her son and told undaunted. Then she wanted a tree house at the treetop. Her son knew his duties and made her a tree house
with windows and a door. And then she climbed up a tree with her grandson, and she drank sherry with her grandson. Sherry ಅಂದ್ರೆ ರೆಡ್ ಕಲರ್ಡ್ ಬ್ರೌನ್ ಕಲರ್ಡ್ ವೈನ್, ರೆಡ್ ಅಲ್ಲ ಬ್ರೌನ್ ಕಲರ್ಡ್ ವೈನ್, ಅದು ವೈನ್. ದಿಸ್ ಟೈಪ್ ಸಿ ವಾಸ್ ಅಪ್ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಎ ಟ್ರೀ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ಶಾರ್ಟಾಗಿ ಕೊಟ್ಟಿದೆ ನೋಡಿ, ಅದನ್ನು ನೀವು ಫಾಲೋ ಅಪ್ ಮಾಡಿ. ನೆಕ್ಸ್ಟು ಜಾರ್ಜ್ ಪ್ಲೇಯರ್ದು ಸಮ್ರಿ ನೆನಪಿಡಿ. ಸೊ ಜಾರ್ಜ್ ಪ್ಲೇಯರ್ ವಾಸ್ ಪ್ಯಾಥೆಟಿಕ್, ಲುಕಿಂಗ್ ಡಲ್, ಆ್ಯಂಡ್ ಹೀಸ್ ಫೇಸ್ ವಾಸ್ ಅನ್ಸೇವನ್, ಫುಲ್ ಆಫ್ ವೀರೀಸ್. ವೀರೀಸ್ ಅಂದ್ರೆ ಏನು ಗೊತ್ತಾ ಅಕ್ಷಯ್? ದುಃಖ. ಆ್ಯಂಡ್ ಹಿ ಹಂಗ್ ಹಿಸ್ ಹೆಡ್. ಹಂಗ್ ಅಂದ್ರೆ ತಲೆ ತಳಗ ಹಾಕಿರ್ತಾನೆ ಯಾವಾಗಲೂ ಅಕ್ಷಯ್. ಹಂಗ್ ವೇರಿಂಗ್ ಫೇಡೆಡ್ ಬ್ಲೂ ಶರ್ಟ್, ಅವನು ಬ್ಲೂ ಓಲ್ಡ್ ಶರ್ಟ್ ಹಾಕಿರ್ತಾನೆ ಅಕ್ಷಯ್. ಅಂಡನ್ ಶೂಸ್ ಅಂದ್ರೆ ಏನು? ರನ್ ಡೌನ್ ಶೂಸ್. ರನ್ ಡೌನ್ ಶೂಸ್ ಅಂದ್ರೆ ಅಕ್ಷಯ್ ಅವನು ಶೂಸ್ ಹರಿದಿರ್ತಾವ. ಬಟ್ ವೆನ್ he took George with his lips, he thought himself as a black man. It means he held old alto saxophone across his chest. Okay? Alto saxophone ಅಂತದು, ಅದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಕ್ಷಯ್. And he wanted to give a message to whole world. Okay? And he wanted to preach black gospel of George. And he wanted to become a bird that flies like higher. ಸೊ ಈ ರೀತಿ ಬರೀಬೇಕಾಗತ್ತೆ. ಇನ್ನು ಎಸೆ ಕೋವಿಡ್-19 ಪ್ರಿಕಾಷನ್ಸು, ಏರ್ ಪೊಲ್ಯೂಷನು, ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಅಂತ ಹೇಳಿದ್ದಾರೆ. ಕೋವಿಡ್-19 ಪ್ರಿಕಾಷನ್ಸ್ದು ನೋಡಿ, ನಿಮಗೆ ಒಂದು ಎಸೆ ಬರೀಬೇಕಾದ್ರೆ ಅಕ್ಷಯ್ 3 ಸ್ಟೆಪ್ಸ್ ಫಾಲೋ ಮಾಡಬೇಕು. ಒಂದು ಇಂಟ್ರಡಕ್ಷನ್, ಎರಡನೇದು ಎಕ್ಸ್ಪ್ಲನೇಷನ್, ಮೂರನೇದು ಬಂದ್ಬಿಟ್ಟು ಥರ್ಡ್ ಒನ್ ಬಂದ್ಬಿಟ್ಟು ಕನ್ಕ್ಲೂಷನ್. ಇಂಟ್ರೊಡಕ್ಷನ್ ಪಾಠದಲ್ಲಿ ನೀವು ಅದರ ಒಂದು ಕೋವಿಡ್-19 ಅಂದರೆ ಏನು ಅದ್ರ ಬಗ್ಗೆ ಬರೀಬೇಕಾಗತ್ತೆ. ಆ್ಯಕ್ಚುಲಿ ಕೊರೋನಾ ವೈರಸ್ ವಿಚ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಕೋವಿಡ್-19, ಇದನ್ನೆಲ್ಲ ಇಂಟ್ರೊಡಕ್ಷನ್ ಪಾಠದಲ್ಲಿ ಬರೀಬೇಕಾಗತ್ತೆ. ಇನ್ನು ಆ್ಯಂಡ್ ಕೋವಿಡ್-19 ಇಸ್ ಎ ಪ್ಯಾಂಡಮಿಕ್ ಡಿಸೀಸ್ ಅದು, ಅಂದ್ರೆ ಬೇಗ ಸ್ಪ್ರೆಡ್ ಆಗುತ್ತೆ. ಇನ್ನು ಎಕ್ಸ್ಪ್ಲನೇಷನ್ ಪಾಠದಲ್ಲಿ ಅದರ ಸಂಪೂರ್ಣ ಪ್ರಿವೆನ್ಷನ್ ಬಗ್ಗೆ ಬರೀಬೇಕಾಗತ್ತೆ. ಹೆಂಗೆ ಪ್ರಿವೆಂಟ್ ಮಾಡ್ತೀಯ ಕೋವಿಡ್-19 ಅಕ್ಷಯ್ ನೀನು? ಬೈ ವಾಷಿಂಗ್ ಹ್ಯಾಂಡ್ಸ್, ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸ್, ಬೈ ವೇರಿಂಗ್ ಎ ಮಾಸ್ಕ್, ಯೂಸಿಂಗ್ ಸ್ಯಾನಿಟೈಸರ್ಸ್, ಓಕೆ, ಅಂಡ್ ಅವಾಯ್ಡ್ ಫೇಸ್ ಟು ಫೇಸ್ ಇಂಟರಾಕ್ಷನ್, ಇವೆಲ್ಲ ಬರೀಬೇಕಾಗತ್ತೆ. ಇನ್ ಕನ್ಕ್ಲೂಷನ್ ಪಾಠದಲ್ಲಿ ಏನು ಅಂತಂದರೆ ಇದೆಲ್ಲ ಸ್ಟೆಪ್ಸ್ ಬರೀಲೇಬೇಕು. ಆಲ್ ದ ಗವರ್ಮೆಂಟ್ಸ್, ಹೆಲ್ತ್ ಆರ್ಗನೈಸೇಷನ್ಸ್ ಆ್ಯಂಡ್ ಅದರ್ ಅಥಾರಿಟೀಸ್ ಆರ್ ಕಂಟಿನ್ಯೂಸ್ಲಿ ಫೋಕಸಿಂಗ್ ಆನ್ ಐಡೆಂಟಿಫೈಂಗ್ ದ ಕೇಸಸ್ ಅಫೆಕ್ಟೆಡ್ ಬೈ ದ ಕೋವಿಡ್-19. ಇನ್ನು ನೆಕ್ಸ್ಟ್ ಎಸೆ ಯಾವುದು ಅಂತಂದರೆ ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ನಲ್ಲಿ ಕೂಡ ಇಂಟ್ರೊಡಕ್ಷನ್ ಬರೀಬೇಕಾಗತ್ತೆ. ಇಂಟ್ರೊಡಕ್ಷನ್ ಯಾವ ರೀತಿ ಬರೀಬೇಕು ಅಂತಂದರೆ ಏರ್ ಪೊಲ್ಯೂಷನ್ ಅಂದರೆ ಏನು ನೋಡಿ. ದ ಅರ್ತ್ ಆ್ಯಂಡ್ ಇಟ್ಸ್ ಎನ್ವೈರ್ಮೆಂಟ್ ಆರ್ ಫೇಸಿಂಗ್ ಎ ಸೀರಿಯಸ್ ಥ್ರೆಟ್ ಬೈ ದ ಇನ್ಕ್ರೀಸಿಂಗ್ ಪೊಲ್ಯೂಷನ್ ಆಫ್ ದ ಏರ್, ವಾಟರ್ ಆ್ಯಂಡ್ ಸಾಯಿಲ್. ಅದು ಈ ಇಂಟ್ರೊಡಕ್ಷನ್ ಪಾಠದಲ್ಲಿ ಬರೀಬೇಕಾಗತ್ತೆ. ಇನ್ನು ಎಕ್ಸ್ಪ್ಲನೇಷನ್ದಲ್ಲಿ ಏನು ಅಂತಂದರೆ ಇನ್ನು ಡಿಸ್ಅಡ್ವಾಂಟೇಜಸ್ ಆಫ್ ಏರ್ ಪೊಲ್ಯೂಷನ್ ಅಂತ ಬರೀಬೇಕಾಗತ್ತೆ. ಸೊ ಏನೇನಾಗತ್ತೆ ನೋಡಿ, ಏರ್ ಪೊಲ್ಯೂಷನ್ ಏನಾಗತ್ತೆಪ್ಪ? ಆಕ್ಸಿಜನ್ ಎಲ್ಲ ಗಾಟ್ ಪೊಲ್ಯೂಟೆಡ್, ಕಾರ್ಬನ್ ಡೈಆಕ್ಸೈಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಓಕೆ, ಕಾರ್ಬನ್ ಡೈಆಕ್ಸೈಡ್ CFC ಏನಪ್ಪ ಗ್ಯಾಸ್, ಕ್ಲೋರೋ ಕಾರ್ಬನ್ಸ್, ಅದು ಕೂಡ ಏರ್ದಲ್ಲಿ ಇಂಪ್ರೂವ್ಮೆಂಟ್ ಹೆಚ್ಚಾಗುತ್ತಾ ಹೋಗುತ್ತೆ. ಇನ್ ಕನ್ಕ್ಲೂಷನ್ದಲ್ಲಿ ನೋಡಿ, ರೈಟ್ ಯುವರ್ ಓನ್ ಒಪಿನಿಯನ್ ಅಂತ ಹೇಳಿದರೆ, ದ ಗೌರ್ಮೆಂಟ್ ಹ್ಯಾಸ್ ಪುಟ್ ರಿಸ್ಟ್ರಿಕ್ಷನ್ಸ್ ಆನ್ ದ ಅಮೌಂಟ್ ಆಫ್ ಫಾಸಿಲ್ ಫ್ಯೂಯಲ್ಸ್. ಅಂದರೆ ಗೌರ್ಮೆಂಟ್ದವ್ರು ಏನು ಮಾಡ್ತಾ ಇದ್ದಾರೆ, ಫಾಸಿಲ್ ಫ್ಯೂಯಲ್ಸ್ ಮೇಲೆ ರಿಸ್ಟ್ರಿಕ್ಷನ್ ಹಾಕಬೇಕು ಅಂತ ಇದ್ರ ಉದ್ದೇಶ. ಇನ್ನು ನೆಕ್ಸ್ಟು ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಸಾಮಾನ್ಯವಾಗಿ ನಾವು 10th ಅಂತ ಅಂದಾಗ ಅಲ್ಲಿ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಬಗ್ಗೆ ಸ್ಟೂಡೆಂಟ್ಸ್ಗೆ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಸೊ ಇಂಟ್ರೊಡಕ್ಷನ್ ಪಾಠದಲ್ಲಿ ಏನು ನೋಡ್ಬೋದು, ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಆರ್ ಎಸೆನ್ಷಿಯಲ್ ಫಾರ್ ಬೋತ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಆಫ್ ದ ಸ್ಟೂಡೆಂಟ್ಸ್. ಹೌದಲ್ವಾ? ಇದು ಭೌತಿಕವಾಗಿಯೂ ಮಾನಸಿಕವಾಗಿಯೂ ತುಂಬ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಆಮೇಲೆ ಇದರದ್ದು ಒಂದು ಎಕ್ಸ್ಪ್ಲನೇಷನ್ ಪಾಠದಲ್ಲಿ ಏನು ಅಂತಂದರೆ ಹೆಂಗೆ ಮಾಡಬೇಕು, ಅಡ್ವಾಂಟೇಜಸ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಬರಿಬೋದು. ಅದರಲ್ಲಿ ಔಟ್ಡೋರ್ ಸ್ಪೋರ್ಟ್ಸ್ ಇರ್ತವೆ, ಇಂಡೋರ್ ಸ್ಪೋರ್ಟ್ಸ್ ಇರ್ತವೆ. ಔಟ್ಡೋರ್ ಸ್ಪೋರ್ಟ್ಸ್ ಯಾವ್ಯಾವ ಅಕ್ಷಯ್? ಔಟ್ಡೋರ್ ಗೇಮ್ಸ್ ಔಟ್ಡೋರ್ ಕಬಡ್ಡಿ, ವಾಲಿಬಾಲ್, ಫುಟ್ಬಾಲ್, ಹೌದಾ? ಇಂಡೋರ್ ಗೇಮ್ಸ್ ಯಾವ್ಯಾವ?
ಇಂಡೋರ್ ಇಂಡೋರ್ ಟೆನ್ನಿಸ್ ಗೇಮ್ಸ್ ಟೆನ್ನಿಸ್ ಟೆನ್ನಿಸಾ ಮತ್ತೆ ದಿಸ್ ಟೇಬಲ್ ಟೆನ್ನಿಸ್ ವೆರಿ ಗುಡ್ ಮತ್ತೆ ಟೇಬಲ್ ಟೆನ್ನಿಸ್ ಚೆಸ್ ಆಡ್ಬೋದಲ್ವಾ ಚೆಸ್ ಹೌದು ಕೇರಮ್ ಆಡ್ಬೋದು ಓಕೆ ಸೊ ಆ ರೀತಿ ಬರಿಬೇಕಾಗುತ್ತೆ ಇನ್ನು ಕನ್ಕ್ಲೂಷನ್ ಪಾಠದಲ್ಲಿ ರೈಟ್ ಯುವರ್ ಓನ್ ಒಪಿನಿಯನ್ ನಿಮಗೆ ಈ ಸ್ಪೋರ್ಟ್ಸು ಗೇಮ್ಸು ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ನಿಮ್ಮ ಜೀವನದಲ್ಲಿ ಅಂತ ಬರಿಬೇಕಾಗತ್ತೆ ಸೊ ಅಲ್ಲಿ ಬರ್ತಿದ್ದಾರೆ ಇನ್ ಆರ್ಡರ್ ಟು ಪ್ಲೇ ಅಂಡ್ ಎನಿ ಸ್ಪೋರ್ಟ್ ಯು ಹ್ಯಾವ್ ಟು ಟೇಕ್ ಔಟ್ ಟೈಮ್ ಫ್ರಾಮ್ ಯುವರ್ ಬ್ಯೂಸಿ ಶೆಡ್ಯೂಲ್ ಅಂತ ಕೊಟ್ಟಿದ್ದಾರೆ ಸೊ ಅದನ್ನ ಒಂದ್ಸಲ ನೋಡ್ಕೊಳ್ಳಿ ಇನ್ನು ಲೆಟರ್ ಬಗ್ಗೆ ಅಂತೂ ಭಾಳ ಜನ ಸ್ಟೂಡೆಂಟ್ಸ್ ಪ್ರಶ್ನೆ ಕೇಳ್ತಿರ್ತಾರೆ ನಾನು ಹೇಳ್ತೀನಿ ನೋಡಿ ಇಲ್ಲೇನು ಕೊಟ್ಟಿದ್ದಾರೆ ಇಮ್ಯಾಜಿನ್ ಯು ಆರ್ ಚೈತ್ರ ಆರ್ ಚೈತನ್ಯ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಚಾಮರಾಜನಗರ ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಡಿಸ್ಕ್ರೈಬಿಂಗ್ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಇನ್ ಯುವರ್ ಸ್ಕೂಲ್ ಅಂತ ಹೇಳಿದ್ದಾರೆ ಅಕ್ಷಯ್ ಇಲ್ಲೊಂದು ನೀವು ಕೆಲಸ ಮಾಡಬೇಕು ಏನು ಗರ್ಲ್ಸ್ ಆಗಿದ್ದರೆ ನೀವು ಚೈತ್ರ ಅಂತ ತಗೊಳ್ಳಿ ಬಾಯ್ ಆಗಿದ್ದರೆ ಚೈತನ್ಯ ಅಂತ ತಗೊಳ್ಳಿ ಓಕೆ ಅದು ಗರ್ಲ್ ಅನ್ನಿಸ್ತದ ಬಟ್ ಬಾಯ್ ಅಂತ ತಿಳ್ಕೊಳ್ಳಿ ಬಾಯ್ ಅದು ಆ್ಯಕ್ಚುಲಿ ಒಂದು ಗರ್ಲ್ ಒಂದು ಬಾಯ್ ಕೊಟ್ಟೇ ಇರ್ತಾರೆ ಅಲ್ಲಿ ಎರಡು ಗರ್ಲ್ ಕೊಡಕ್ಕೆ ಸಾಧ್ಯ ಚೈತನ್ಯ ಬಾಯ್ ಅದು ಬಾಯ್ ಆಮೇಲೆ ನಿಮ್ಮ ಸ್ಕೂಲ್ ಹೆಸರು ಬರಿಬೇಡಿ ಅಲ್ಲಿ ಏನು ಸ್ಕೂಲ್ ಹೆಸರು ಕೊಟ್ಟು ಅದನ್ನ ಬರಿಬೇಕು ಯಾವುದು ಗೌರ್ಮೆಂಟ್ ಹೈಸ್ಕೂಲ್ ಚಾಮರಾಜನಗರ ಏದ್ರ ಬಗ್ಗೆ ಲೆಟರ್ ಬರೀ ಅಂದರೆ ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಡಿಸ್ಕ್ರೈಬಿಂಗ್ ಚಿಲ್ಡ್ರನ್ಸ್ ಡೇ ಯಾವಾಗ ಆಚರಣೆ ಮಾಡಲಾಗುತ್ತೆ 14th ನವಂಬರ್ ಹೌದಾ ಸೊ ನೋಡೋಣ ಹೆಂಗೆ ಬರಿಬೇಕಂತ ನೋಡ್ತಾ ಹೋಗೋಣ ನೋಡಿ ಫ್ರಾಮ್ ಇಲ್ಲಿ ನಾನು ಚೈತ್ರ ಅಂತ ತೊಗೊಂಡಿದ್ದೀನಿ ನೀವೇನು ಮಾಡಿ ಹುಡುಗರಾಗಿದ್ದರೆ ಚೈತನ್ಯ ಅಂತ ತೊಗೊಳ್ಳಿ ಹೌದಾ ಗೌರ್ಮೆಂಟ್ ಹೈಸ್ಕೂಲ್ ಅಲ್ಲಿ ಏನಿದೆ ಅದೇ ಅಡ್ರೆಸ್ ತೊಗೊಂಡಿದ್ದೀನಿ ನಿಮ್ಮ ಸ್ಕೂಲ್ ಹೆಸರು ಬರಿಬೇಡಿ ಮತ್ತು ಈ ಕಡೆನೇ ಬರೀರಿ ಈ ಸೈಡ್ ಏನೋ ತೋರಿಸ್ತಾ ಇದೆ ನೋಡಿ ಅದೇ ರೀತಿ ಬರೀರಿ ಎಕ್ಸಾಮ್ದಲ್ಲಿ ನಿಮ್ಗೆ 1 ಮಾರ್ಕ್ಸು ಕಟ್ಟಾಗಲ್ಲ ಓಕೆ ಗೌರ್ಮೆಂಟ್ ಹೈಸ್ಕೂಲ್ ಚಾಮರಾಜನಗರ ಆಮೇಲೆ ನೀವು ಏನು ಎಕ್ಸಾಮ್ ಬರೀತಿರ್ತೀರ ಅವತ್ತಿನ ಡೇಟ್ ಹಾಕಿ ನಾನು ಇವತ್ತು ಟೈಪ್ ಮಾಡಿದ್ದೀನಿ ಇದನ್ನೆಲ್ಲ ಸೊ ನಾನು ಇವತ್ತಿನ ಡೇಟ್ ಹಾಕಿದ್ದೀನಿ 8 ಫೆಬ್ರವರಿ 2023 ನೆಕ್ಸ್ಟ್ ಏನು ಹಾಕಬೇಕು ಫಸ್ಟ್ ಸ್ಯಾಲ್ಯುಟೇಷನ್ ಏನು ಹಾಕಬೇಕು ಡಿಯರ್ ಫ್ರೆಂಡ್ ಯಾಕೆ ಫ್ರೆಂಡ್ ಬರಿ ಅಂತ ಹೇಳಿದ್ರೆ ಡಿಯರ್ ಫ್ರೆಂಡ್ ಅಂತ ಹಾಕಿದ್ದೀನಿ ನಾನು ಆಮೇಲೆ ಮತ್ತೊಂದು ಗ್ಯಾಪ್ ಬಿಡಬೇಕು ಒಂದು ಲೈನ್ ಬಿಡಿಯಲ್ಲಿ ನೀವು ಸ್ಟಾರ್ಟಿಂಗ್ ಹಿಂಗೆ ಬರಿತಾ ಹೋಗಿ ಏನು ಹಿಯರ್ ಐ ಆಮ್ ಫೈನ್ ಹೌ ಆರ್ ಯು ಆ್ಯಂಡ್ ವಾಟ್ ಅಬೌಟ್ ಯುವರ್ ಸ್ಟಡಿ ಒಂದು ಮಾತು ಕೇಳಿ ಏನು ತಪ್ಪಿದೆ ಹೌದಾ ಐ ಆಮ್ ಸ್ಟಡಿಂಗ್ ಹಾರ್ಡ್ ಫಾರ್ ಮೈ ಎಕ್ಸಾಮ್ಸ್ ಅಂತ ಹೇಳ್ಬೋದು ಐ ಹೋಪ್ ಐ ವಿಲ್ ಗೆಟ್ ಡಿಸ್ಟಿಂಕ್ಷನ್ ಇನ್ನು ನೀವು ಇನ್ನೇನೋ ವಿಷಯಕ್ಕೆ ಬರಿ at my school children's day program will be arranged on 14th November 2023 our school is ready for fantastic day and sports and essay speech competitions arranged okay I am also interested to participate in all competitions so I request you to attend annual day program arranged at our school ಕನ್ವ್ಯೂ ಮೈ ರಿಗಾರ್ಡ್ಸ್ ಟು ಯುವರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ತಾರೆ ಸೊ ಈ ರೀತಿ ಬರೀಬೇಕಾಗುತ್ತೆ ಓಕೆ ಆಮೇಲೆ ಲಾಸ್ಟಿಗೆ ಫೈನಲ್ ಸಲ್ಯೂಟೇಷನ್ ಕೂಡ ಬರೀಬೇಕಾಗುತ್ತೆ ಅದು ಕೂಡ ಒಂದು ಲೈನ್ ಬಿಟ್ಟು ಬರೀರಿ ಈ ಸೈಡೇ ಬರೀಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಸೈಡು ವೇಟಿಂಗ್ ಫಾರ್ ಯುವರ್ ರಿಪ್ಲೈ ಭಾಳ ಜನ ಇಲ್ಲಿ ಏನು ಮಾಡ್ತಾರೆ ಥ್ಯಾಂಕ್ ಯು ಅಂತ ಬರೀತಾರೆ ಬರೀಬಾರ್ದು ಪರ್ಸನಲ್ ಲೆಟ್ರೊಳಗೆ ನೀವು ಥ್ಯಾಂಕ್ ಯು ಅಂತ ಬರೀಬೇಡಿ ನೆಕ್ಸ್ಟ್ ಏನು ಅಂತಂದರೆ ಯುವರ್ಸ್ ಲವಿಂಗ್ಲಿ ಅಂತ ಬರೀರಿ ಯುವರ್ ಲವ್ಲಿ ಫ್ರೆಂಡ್ ಅಂತ ಕೂಡ ಬರಿಬೋದು ಅಲ್ಲಿ ಏನು ನೀವು ಫ್ರಾಮ್ ಬರ್ದು ತೋರಿಸಿರ್ತಾರೆ ಅದು ಚೈತ್ರ ಅಂತ ಬರೀರಿ ಇನ್ನು 2 ಅಡ್ರೆಸ್ಸು ನಿಮ್ಮ ಮೇಲೆ ಡಿಪೆಂಡು ಯಾರು ಬೇಕಾದ ಹೆಸರು ಬರೀರಿ ಅಡ್ರೆಸ್ ಕೂಡ ಯಾವ್ದು ಬೇಕಾದ ಬರೀರಿ ನಿಮ್ಮ ಬಟ್ 2 ಅಡ್ರೆಸ್ ಬರೀಬೇಕು ಟು ಸುರೇಶ್ ಕೇಶವಡ್ರದಾರ ನಾ ಹಾಕಿದ್ದೀನಿ ನೀವು ಯಾವ್ದು ಬೇಕಾದ ಸುಮ್ಮನೆ ಒಂದು ಅಡ್ರೆಸ್ ಹಾಕೋದಿರ್ತದ ಅಕ್ಷಯ್ ನೀವು ಯಾವ್ದು ಬೇಕಾದ ಅಡ್ರೆಸ್ ಹಾಕಿ ನಿಮ್ಮಲ್ಲಿ ಡಿಪೆಂಡು ಓಕೆ ರೋಡ್ ಧಾರವಾಡ ಅಂತ ಹೇಳಿದೆ ಓಕೆ ಇನ್ನು ನೆಕ್ಸ್ಟು ಇನ್ನೊಂದು ಅಫಿಷಿಯಲ್ ಲೆಟರ್ ಹೆಂಗೆ ಬರೀಬೇಕು ಅಂತ ತೋರಿಸ್ತಾ ಇದ್ದೇನೆ ರೈಟ್ ಎ ಲೆಟರ್ ಟು ದ junior engineer electricity office of your area complaining about irregular power supply in your locality ಅಂತ ಹೇಳಿದ್ದಾರೆ ಅಂದರೆ ನಿಮ್ಮಲ್ಲಿ ಎಲೆಕ್ಟ್ರಿಕ್ ಸಪ್ಲೈ ಆಗ್ತಾ ಇದೆ ಲೊಕ್ಯಾಲಿಟಿ ಒಳಗೆ ಸರಿ ಆಗ್ತಾ ಇಲ್ಲ ಅಂತ ಹೇಳಿದ್ವು ಸೊ ಇಲ್ಲಿ ಕೂಡ ನೋಡಿ ನಾ ಸ್ಟೆಪ್ಸ್ ತೋರಿಸ್ತಾ ಇದ್ದೀನಿ ಫ್ರಾಮ್ ಅಂತ ಈ ಕಡೆ ಬರ್ಕೋಬೇಕು ಚೈತ್ರ ನೀವು ಹುಡುಗ ಆಗಿದ್ದರೆ ಚೈತನ್ಯ ಅಂತ ತೊಗೊಳ್ಳಿ ಗೌರ್ಮೆಂಟ್ ಹೈಸ್ಕೂಲ್ ಚಾಮರಾಜನಗರ ಯಾವುದಾದ್ರು ಒಂದು ತೊಗೋಬೇಕು ನೀವು ಆಮೇಲೆ ಡೇಟ್ ನೀವು ಎಂದು ಬರೀತಾ ಇದ್ದಾರೆ ಎಕ್ಸಾಮು ಅವತ್ತೇ ಬರೀರಿ 8 ಫೆಬ್ರವರಿ 2020 ತೊಗೊಳ್ಳಿ ದೆನ್ ಒಂದು ಗ್ಯಾಪ್ ಬಿಡಿ ಒಂದು ಲೈನ್ ಬಿಡಿ 2 ಅಂತ ತೊಗೊಳ್ಳಿ ದ ಜೂನಿಯರ್ ಇಂಜಿನಿಯರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಆಮೇಲೆ ಇಮ್ಯಾಜಿನೇಷನ್ ಎರಡಕ್ಕೂ ಸೇಮ್ ಅಕ್ಷಯ್ ನೀವು ಅಫಿಷಿಯಲ್ ಇರಲಿ ಪರ್ಸನಲ್ ಎರಡಕ್ಕೂ ಸೇಮ್ ದ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಸಿಟಿ ಆಫೀಸ್ ಚಾಮರಾಜನಗರ ನೆಕ್ಸ್ಟ್ ಒಂದು ಗ್ಯಾಪ್ ಬಿಟ್ಬಿಟ್ಟು ಒಂದು ಲೈನ್ ಬಿಟ್ಬಿಟ್ಟು ರೆಸ್ಪೆಕ್ಟೆಡ್ ಸರ್ ಅಂತ ಹಾಕಿ ನೆಕ್ಸ್ಟ್ ಯು ಪುಟ್ ಸಬ್ಜೆಕ್ಟ್
ಸಬ್ಜೆಕ್ಟ್ ಅಲ್ಲೇ ಕೊಟ್ಟಿರ್ತಾನೆ ಏನು ಕಂಪ್ಲೇನಿಂಗ್ ಅಬೌಟ್ ಇರ್ರೆಗ್ಯುಲರ್ ಪವರ್ ಸಪ್ಲೈ ಇನ್ ಯುವರ್ ಲೊಕ್ಯಾಲಿಟಿ ಅಂತ ಅವ್ರು ಹೇಳ್ತಾರೆ, ನೀವೇನು ಬರೀಬೇಕು ಇನ್ ಅವರ್ ಲೊಕ್ಯಾಲಿಟಿ ಅಂತ ಬರೀಬೇಕು. ಹೌದಾ, ಅದನ್ನು ಬರೀಬೇಕಾಗುತ್ತೆ. ಇನ್ನು ಇದರ ಸಬ್ಜೆಕ್ಟ್ ಕೊಟ್ಟಿದ್ದೀನಿ ನಾನಿಲ್ಲಿ. ವಿತ್ ಡ್ಯೂ ರೆಸ್ಪೆಕ್ಟ್ ಐ ವಾಂಟ್ ಟು ಸೇ that students and faculty of the school are having problems with irregular power supply in our locality. The electricity supplied at the school is not in a proper condition and safe to use. An electricity quality test was conducted at our school and its results were not satisfactory. ಈ ರೀತಿ ಬರ್ಕೊತ ಹೋಗ್ಬೇಕಾಗತ್ತೆ ಅಕ್ಷಯ್. ನೀವು ಸ್ವಲ್ಪ ನೋಡ್ಕೊಳ್ಳಿ, ನೀವು ಬರಿಬೋದು. ಆಮೇಲೆ ನೆಕ್ಸ್ಟ್ ಏನು ಅಂತಂದರೆ ಫೈನಲ್ ಸಲ್ಯೂಟೇಷನ್ ಬರೀಬೇಕಾಗುತ್ತೆ. ಒಂದು ಲೈನ್ ಬಿಟ್ಟು ಬರೀರಿ, ಥ್ಯಾಂಕ್ ಯು ಅಂತ ಬರೀರಿ, ಯುವರ್ಸ್ ಟ್ರೂಲಿ ಅಂತ ಬರೀರಿ, ಯುವರ್ಸ್ ಫೇತ್ಫುಲಿ ಅಂತ ಬರೀರಿ, ಯುವರ್ಸ್ ಸಿನ್ಸಿಯರ್ ಇಲ್ಲ ಅಂತ ಬರೀರಿ. ಅಲ್ಲಿ ಏನು ಫ್ರಾಮ್ದಾಗ ತೋರಿಸಿರ್ತಿಲ್ಲ ಅಕ್ಷಯ್, ಅದನ್ನೇ ಬರೀಬೇಕಾಗುತ್ತೆ. ಸೊ ನಾವು ಕೂಡ ನಿಮಗೆ ಥ್ಯಾಂಕ್ ಯು ಹೇಳತಕ್ಕಂಥ ಸಂದರ್ಭ ಬಂತು. ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ ಶುಭರಾತ್ರಿ, ಗುಡ್ ನೈಟ್.